ಇದೀಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕಾಡಿನಲ್ಲಿನ ಕಥೆಗಳು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ತೇಜಸ್ವಿಯವರ ಒಡನಾಡಿ, ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರು ಹಾಗೂ ಹಿರಿಯರಾದ ಪ್ರೊಫೆಸರ್ ಬಿಎನ್ ಶ್ರೀರಾಮ್. ಇವರೊಂದಿಗೆ ಪಾಲ್ಗೊಳ್ಳುತ್ತಾರೆ ಖ್ಯಾತ ವನ್ಯಜೀವಿ ಚಿತ್ರ ನಿರ್ಮಾಪಕರುಗಳಾದ ಕೃಪಾಕರ್ ಹಾಗೂ ಸೇನಾನಿ. ಆಕಾಶವಾಣಿ ಕೇಳಿಗರಿಗೆಲ್ಲ ನನ್ನ ನಮಸ್ಕಾರ. ಕಾಡಿನ ಕಥೆಗಳು ಇಂದಿನ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಕೃಪಾಕರ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನ್ನೊಂದಿಗೆ ಪ್ರೊಫೆಸರ್ ಬಿ ಎನ್ ಶ್ರೀರಾಮ್ ಅವರಿದ್ದಾರೆ. ಜೊತೆಗೆ ಸೇನಾನಿ ಸಹ ಇದ್ದಾರೆ. ಸರ್, ನಿಮ್ಮಿಬ್ಬರಿಗೂ ಸ್ವಾಗತ. ಬಹುಶಃ ಪ್ರೊಫೆಸರ್ ಶ್ರೀರಾಮ್ ಅವರ ಪರಿಚಯ ಹೆಚ್ಚಿನ ಕೇಳಿಗರಿಗೆಲ್ಲ ತಿಳಿದಿರುತ್ತೆ ಅಂತಲೇ ನಾನು ಭಾವಿಸ್ತೇನೆ. ಶ್ರೀರಾಮ್ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರು. ಇಂಗ್ಲಿಷ್ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಅವರಿಗೆ ಆಳವಾದ ಜ್ಞಾನವಿದೆ. ಜೊತೆಗೆ ದೀರ್ಘಕಾಲ ನಾಡಿನ ಪ್ರಗತಿಪರ ಚಳುವಳಿಗಳಲ್ಲಿ ಭಾಗವಹಿಸಿದ ಅನುಭವ ಸಹ ಅವರಿಗಿದೆ. ಇದೇನು ಕಾಡಿನ ಕಥೆಗಳು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಶ್ರೀರಾಮ್ ಅಂತ ನಿಮಗೆ ಅನ್ನಿಸ್ಬೋದು. ಶ್ರೀರಾಮ್ ಅವ್ರ ಬದುಕಿನ ಅನುಭವ ಭಾಳ ದೀರ್ಘವಾದದ್ದು. ಕ್ರಮೇಣ ಬದಲಾಗ್ತಿರೋ ಈ ನಾಡಿನ ಭೌಗೋಳಿಕ ನಕ್ಷೆಯನ್ನು, ಸಮಾಜದಲ್ಲಿ ಬದಲಾಗುತ್ತಿರುವ ಸಾಂಸ್ಕೃತಿಕ ಮತ್ತು ನೈತಿಕ ಪರಿವರ್ತನೆಗಳನ್ನು ಸೂಕ್ಷ್ಮವಾಗಿ ಬಲ್ಲವರು. ಬದುಕಿನ ಪ್ರಯಾಣದಲ್ಲಿ ಇವರು ಕಂಡ ಕೆರೆಗುಂಟೆಗಳ, ಬೆಟ್ಟಗುಡ್ಡಗಳ, ಊರು ಕೇರಿಗಳ ಪರಿಸ್ಥಿತಿ ಏನಾಗಿದೆ ಅಂತ ನಾವು ಅವ್ರ ಮೂಲಕ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಒಂದು ಇಂಟ್ರೆಸ್ಟ್ ಇದರೊಳಗಿದೆ. ಇದಲ್ಲದೆ ಅವರು ತೇಸ್ವಿಯವರ ಒಡನಾಡಿಯಾಗಿದ್ದರು. ತೇಸ್ವಿಯವರೊಂದಿಗೆ ಅಲೆದಾಡಿದ ಅಪರೂಪದ ಅನುಭವಗಳು ಸಹ ಅವರಲ್ಲಿದೆ. ಅವುಗಳನ್ನೆಲ್ಲ ಇಂದು ನಿಮ್ಮೊಂದಿಗೆ ಅವರು ಹಂಚಿಕೊಳ್ತಾ ಇದ್ದಾರೆ. ಸರ್, ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಸರ್, ಈಗ ನೀವು ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ನೀವು ಈ ನಿಸರ್ಗಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಈ ಕತೆ, ಕವನ ಇವುಗಳನ್ನು ನೀವು ಓದಿದ್ದೀರ, ಪಾಠ ಮಾಡಿದ್ದೀರ. ಇದರೊಳಗೆ ನಿಮಗೆ ಭಾಳ ಇಷ್ಟ ಆಗಿದ್ದು ಒಂದು ಕವನ ಯಾವುದಾದ್ರೂ ನಿಮಗೆ ಯಾವ ನೆನಪಿದ್ರೆ ಹೇಳ್ಬೋದಾ? ಸಾಮಾನ್ಯವಾಗಿ ಪ್ರಾಣಿಗಳನ್ನು ಕುರಿತು ಬಹಳ ಜನ ಬರೆದಿದ್ದಾರೆ. ನನಗೆ ಅದರಲ್ಲಿ 2 ಕವನಗಳು ಬಹಳ ಇಂಟ್ರೆಸ್ಟಿಂಗ್ ಕಾಣಿಸ್ತವೆ. ಒಂದು ವಿಲಿಯಂ ಬ್ಲೇಕ್ ಬರೆದಿರುವ ಟೈಗರ್. ಇದು ತುಂಬ ಪಾಪ್ಯುಲರ್ ಆದಂಥ ಕವನ ಮತ್ತು ಹೆಚ್ಚಿಗೆ ಓದಿರೋ ಕವನ, ಹೆಚ್ಚಿನ ಜನ ಓದಿರೋ ಕವನ. ಆದರೆ ನನಗೆ ವೈಯಕ್ತಿಕವಾಗಿ ಬಹಳ ಟೈಗರ್ನ ಪಾಠನೂ ಮಾಡಿದ್ದೀನಿ, ಅದನ್ನು ಎಲ್ಲ ಅನುಭವಿಸಿದ್ದೀನಿ. ಆದರೆ ನನಗೆ ಇಷ್ಟ ಆಗೋ ಒಂದು ಕವನ D.H. ಲಾರೆನ್ಸ್ ಬರೆದಿರುವ ಸ್ನೇಕ್ ಅನ್ನೋ ಒಂದು ಕವನ. ಏನಪ್ಪ ಇದು ಸ್ನೇಕ್ ಹಾವಿನ ಬಗ್ಗೆ ಬಹಳ ಇಷ್ಟಪಡ್ತಾರೆ ಅಂತ ಅಂದ್ಕೋಬೋದು ನೀವು. ಆದರೆ ಆತ ಒಂದು ಇಟ್ಲಿನಲ್ಲಿ ಒಂದು ಬಿಸಿಲು ಇದಾಗುವ ಮಧ್ಯಾಹ್ನದೊತ್ತು ಅವನ ನೀರು ಕುಡಿಬೇಕು ಅಂತ ಈಚೆಗೆ ಬರ್ತಾನೆ, ಮನೆಯಿಂದ ಈಚೆಗೆ. ಆಗ ಒಂದು ಸ್ಲಿದರಿಂಗ್ ಮೂಮೆಂಟ್ ಅಂತಾರೆ, ಒಂದು ಮೆಲ್ಲಿಗೆ ಒಂದು ಹಾವು ಬಂದು ಅಲ್ಲಿ ಮೊದಲೇ ಬಂದು ನೀರು ಕುಡಿಯೋಕ್ಕೆ ಪ್ರಯತ್ನ ಪಡ್ತಿರ್ತದೆ. ಆಗ ಇವನು ನೋಡ್ತಾನೆ. ನೋಡ್ಬಿಟ್ಟು ತಕ್ಷಣಕ್ಕೆ ದಿ ವಾಯ್ಸ್ ಆಫ್ ಮೈ ಎಜುಕೇಷನ್ ಟೋಲ್ಡ್ ಮೀ ಟು ಕಿಲ್ ಇಟ್ ಅಂತ ಹೇಳ್ತಾರೆ. ವಾಯ್ಸ್ ಆಫ್ ಮೈ ಎಜುಕೇಷನ್ ಟೋಲ್ಡ್ ಮೀ ಟು ಕಿಲ್ ಇಟ್. ಆ್ಯಂಡ್ ಅದು ಅವನು ಯೋಚನೆ ಮಾಡ್ತಾನೆ 1-2 ಸಾರಿ, ಏನು ಇದು ಹೊಡಿದ್ವಲ್ಲ, ಏನು ಮಾಡಬೇಕು ಅಂತ. ಇದು ಇನ್ನೂ ಒಂದು ಸಾರಿ ಜ್ಞಾಪಕ ಬರುತ್ತೆ. ಫಾರ್ ಇನ್ ಸಿಸಿಲಿ ದಿ ಗೋಲ್ಡನ್ ಕಲರ್ಡ್ ಸ್ನೇಕ್ಸ್ ಆರ್ ವೆನಮಸ್ ಅಂತ ಒಂದು ಜ್ಞಾಪಕ ಬರುತ್ತೆ. ಅವನಿಗೆ ಬಾಲ್ಯದ ಬೇರೆ ಬೇರೆ ಜನಗಳು ಮಾತಾಡಿರೋದು, ಹೇಳಿರೋದು ಎಲ್ಲ ಜ್ಞಾಪಕ. ವಾಯ್ಸ್ ಆಫ್ ಮೈ ಎಜುಕೇಷನ್.
ಆಮೇಲೆ ಅವನು ದಿ ವಾಯ್ಸ್ ಆಫ್ ಮೈ ಎಜುಕೇಷನ್ನೇ ಆ ಪದ್ಯದ ಇದು ವೇದವಾಕ್ಯ. ವೇದವಾಕ್ಯ ಅದನ್ನು ಅವನು ಹೇಳ್ತಾನೆ, ಮನಸ್ಸಿಗೆ ಬರುತ್ತೆ ಅದು, ಆದರೆ ಅವನು ಹೊಡೆಯೋಕ್ಕೆ ಮನಸ್ಸು ಮಾಡಲ್ಲ. ಅವನು ಏನು ಮಾಡಿಸ್ತಾನೆ, ಆ ಪದ್ಯದ ಭಾಷೆ ಮತ್ತು ಇದೆಲ್ಲ ತುಂಬ ಚೆನ್ನಾಗಿದೆ, ಅದನ್ನು ಇಂಟ್ರೆಸ್ಟೆಡ್ ಆಗಿರೋರು ಓದಬಹುದು. ಅದು ಆ್ಯಕ್ಚುಲಿ ಒಂದು ಆ ಥರದ ಸಿಂಪಲ್ ಪ್ರೋಸಲ್ಲಿ ಕಾವ್ಯನ ಬರೆಯೋದು ಬಹಳ ಕಷ್ಟ. ಅವನು ಎಷ್ಟು ಚೆನ್ನಾಗಿ ಅದನ್ನು ತಿದ್ತಾನೆ ಅಂತಂದರೆ, ಭಾಷೆಯನ್ನು ಮೀಣದ ರೀತಿ ಉಪಯೋಗಿಸಿ ಅವನು ತಿದ್ದುತ್ತಾನೆ. ಆಮೇಲೆ ಭಾಷೆನೂ ಹಾವಂಗೆ ಬಳಕುತ್ತೆ. ಅದನ್ನು ಸ್ಲಿದರಿಂಗ್ ಮೂಮೆಂಟ್ ಅಂತ ಹೇಳ್ತಾನಲ್ಲ, ಹಾಗೇ ಆ ಭಾಷೆನೂ ಅದು ಇದು ಮಾಡ್ತಾರೆ. ಆಮೇಲೆ ಫಾರ್ ಯು ವಾಸ್ ಮೈ ಗೆಸ್ಟ್ ಅಂತಾನೆ ಒಂದು. ಓಕೆ, ಅವನು ಇದಕ್ಕೆ ಮೊದಲೇ ಇವನಿಗೆ ಮೊದಲೇ ಬಂದಿತ್ತಲ್ಲ ಅಲ್ಲಿ ನೀರು ಕುಡಿಯೋದಕ್ಕೆ, ಫಾರ್ ಯು ವಾಸ್ ಮೈ ಗೆಸ್ಟ್ ಅಂತಾನೆ. ಎಷ್ಟು ಚೆನ್ನಾಗಿದೆ. ಹೌದಾ? ಒಂದು ರೀತಿ ಹಾವಿನ ಬಗ್ಗೆ ಇಷ್ಟೊಂದು ಆಪ್ತವಾಗಿ ಬರೆಯೋ ಕವನ ಬಹಳ ಯಾರೂ ಬರದೇ ಇಲ್ಲ ಅಂತ ಕಾಣುತ್ತೆ. ಹಾವಿನ ಬಗ್ಗೆ ಫಾರ್ ಯು ವಾಸ್ ಮೈ ಗೆಸ್ಟ್ ಅಂತ ಹೇಳ್ತಾನೆ. ಆಮೇಲೆ ಅವನು ಯೋಚನೆ ಮಾಡ್ತಾನೆ, ದಿ ವಾಯ್ಸ್ ಆಫ್ ಮೈ ಎಜುಕೇಷನ್ನೇ ಪುನಃ ಪವರ್ಫುಲ್ಲಾಗಿ ಬರುತ್ತೆ. ಐ ಮಸ್ಟ್ ಕನ್ಫೆಸ್ ಹೌ ಐ ಲೈಕ್ಡ್ ಹಿಮ್, ಹೌ ಗ್ಲಾಡ್ ಐ ವಾಸ್ he had come like a guest in quiet to drink at my water trough ಅಂತ ಹೇಳ್ತಾನೆ. ಏನು ಚೆನ್ನಾಗಿದೆ ಸರ್ ಅಂತ ಹೇಳ್ತಾನೆ. ಆಮೇಲೆ ಅವನು ಏನು ಮಾಡಲ್ಲ, ಅದು ನಿಧಾನವಾಗಿ ವಾಪಸ್ಸು ಹೊರಟೋಗುತ್ತೆ. ಈ ಅದೇ ಕ್ರೆವಿಸಸ್ ಇರುತ್ತಲ್ಲ, ಕಲ್ಲಿನ ಸಂದು ಪಂದು, ಅಲ್ಲೆಲ್ಲೋ ಒಂದು ಹೋಗುತ್ತೆ, ಪೊಟ್ರಗಳಲ್ಲಿ ಒಂದು ಹೋಗುತ್ತೆ. ಈ ಪದ್ಯ ನನಗೆ ತುಂಬ ಬಹಳ ಆಪ್ತವಾಗಿ, ಟೈಗರ್ಗಿಂತ ಆಪ್ತವಾಗಿ ಕಾಣಿಸ್ತು ನನಗೆ. ಸರ್, ಇದರೊಳಗೆ ನಿಮಗೆ ಕನ್ನಡ ಸಾಹಿತ್ಯದಕ್ಕೆ ತಗೊಂಡಾಗ ನಿಮಗೆ ಇಷ್ಟೊಂದು ಆಪ್ತವಾಗಿ ಒಂದು ನೇಚರಿಗೆ ಸಂಬಂಧಪಟ್ಟಂಗೆ ನಿಮಗೆ ಇಷ್ಟ ಆಗಿದ್ದು ಯಾವ ಬರಹಗಾರ? ಅವರು ಅನ್ಡೌಟೆಡ್ಲಿ ಕುವೆಂಪು. ಅವರು ಅನೇಕ ಬರಹಗಳಲ್ಲಿ ಕಾಡಿನ ಬಗ್ಗೆ ಮತ್ತು ಅದರ ಶಿಕಾರಿಗಳ ಬಗ್ಗೆ, ಬೇಟೆ ಬಗ್ಗೆ ಅವೆಲ್ಲ ಬರೀತಾರೆ. ಆದರೆ ಅಲ್ಲಿ ಕನ್ನಡ ಸಾಹಿತ್ಯದ ಎಲ್ಲ ಕವಿಗಳೂ ಇಂಗ್ಲೀಷ್ ಸಾಹಿತ್ಯದಿಂದ ಬಹಳ ಪ್ರಭಾವಿತರಾದವರು. ನಾವು ಕುವೆಂಪುನ ಓದಬೇಕಾದ್ರೆ ಅವರು ಒಂದು ಕಡೆ ಬರೀತಾರೆ, ಒಂದು ಸಾನೆಟ್ಟೇನೆ. ಬಹಳ ಜನ ಇಂಗ್ಲೀಷ್ ಅಂತಂದರೆ ಶೇಕ್ಸ್ಪಿಯರ್ ಅಂತ ಹೇಳ್ತಾರೆ. ಅವರು ಶೇಕ್ಸ್ಪಿಯರನ್ನು ಅಷ್ಟಿಷ್ಟಪಡೋಲ್ಲ. ನೀನು ಜಗತ್ತಿನಲ್ಲಿ ಎಂಥದೋ ಹೆಂಡು ಕುಡುಕರು ಅವರು ಇವ್ರ ಬಗ್ಗೆ ಎಲ್ಲ ಬರ್ಕೊಂಡು ಇದೆಯಾ, ನನಗೆ ಆಪ್ತವಾಗೋನು ವರ್ಡ್ಸ್ವರ್ತ್ ಅಂತ ಹೇಳ್ತಾರೆ. ವರ್ಡ್ಸ್ವರ್ತ್ ಅವನು ಲೇಕ್ ವ್ಯೂ ಡಿಸ್ಟ್ರಿಕ್ಟಿಂದ ಬಂದಿರೋನು, ಇವರು ಮಲೆನಾಡಿನಿಂದ ಬಂದಿರೋರು. ಬಹುಶಃ ಅದು ಸಾಮಾನ್ಯ ಆಗಿರಬಹುದು. ಅವನು ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿದ್ದ ಅವ್ರಿಗೆ ಅಂತ ಅಂದರೆ, ಅವರು ಹಸಿರು ಬಗ್ಗೆ ಇತ್ಯಾದಿ ಬಗ್ಗೆ ಎಲ್ಲ ಬರಿತಾ, ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತೆತ್ತಲ್, ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತೆತ್ತಲ್, ಕವಿಯಾತ್ಮವೇ ಹಸಿರು, ಕವಿಯಾತ್ಮವೇ ಹಸಿರು, ಕವಿಯಾತ್ಮವೇ ಹಸಿರು ಅಂತ ಹೇಳ್ತಾರೆ. ಒಂಥರ ಗ್ರೀನರಿ ಎಷ್ಟು ಇನ್ಫ್ಲೂಯೆನ್ಸ್ ಮಾಡ್ಬೋದು, ಏನು ಮಾಡೋದು ಅಂತ ಅನ್ನೋದಕ್ಕೆ ದಿ ಸೌಲ್ ಆಫ್ ಮೈ ಇದು ಪೊಯಿಟ್ ಈಸ್ ಹಸಿರು ಅಂತ ಹೇಳ್ತಾರೆ. ಅವರು ಅದನ್ನು ಬಹಳ ಇನ್ಫ್ಲೂಯೆನ್ಸ್ ಆಗಿದ್ದರು ಅಂತ ಕಾಣುತ್ತೆ.
ಸರ್ ನೀವು ಇಷ್ಟು ಈ ನಾನು ಹೇಳಿದ್ದೀಗ ನೀವು ಒಂದು ಮುಂಚೆನೇ ಪರಿಚಯ ಮಾಡಬೇಕಾದ್ರೆ ಹೇಳಿದೆ ನೀವು ಈ ಸಾಹಿತ್ಯನ ಭಾಳ ಇಷ್ಟು ಚೆನ್ನಾಗಿ ಓದ್ಕೊಂಡು ಈಗ ನೀವು ಈಗ ಹೇಳಿದ್ದು ನೋಡಿದ್ರೆ ನಮಗೆ ಈ ಥರ ಪಾಠ ಮಾಡೋರು ಈಗಿನ ಟೈಮಲ್ಲಿ ಸಿಗ್ತಾರಾ ಅನ್ನೋ ಥರ ಒಂದು ಸಲ ನನಗೆ ಅನಿಸುತ್ತೆ. ಅದು ಬಿಟ್ಟು ಈಗ ನೀವು ಈಗ ಯಾವ ಊರಿಂದ ಬಂದ್ರಿ, ಯಾವ ನಿಮ್ಮ ಹಿನ್ನೆಲೆ ಏನಂತ ಒಂಚೂರು ಹೇಳಿ ಸರ್. ನಾನು ಬೆಂಗಳೂರಿನ ನಾರ್ತ್ ತಾಲೂಕಿನ ಬ್ಯಾತ ಅನ್ನೋ ಒಂದು ಗ್ರಾಮದವನು. ಒಂದು 20 ಕಿಲೋಮೀಟರ್ ಇರ್ಬೋದು ಅಷ್ಟೇ ಅಲ್ಲ? 20 ಕಿಲೋಮೀಟ್ರ್, 18ರಿಂದ 20 ಕಿಲೋಮೀಟ್ರ್ ಆಗುತ್ತೆ. ಅದು ನಾವು ಬಾಲ್ಯದಿಂದ 1947 ಬಹಳ ಈ ವಿದ್ಯಾಭ್ಯಾಸಕ್ಕೆ ಬಹಳ ಪ್ರಾಮುಖ್ಯತೆ ಆಮೇಲೆ ಬಂತು. ಆಗ ನಮಗೆ ಎಲ್ಲ ಈ ಇಂಗ್ಲೀಷ್ ಓದೋದು, ಕನ್ನಡ ಓದೋದು ಇದನ್ನೆಲ್ಲ ಬೆಂಗಳೂರಿಗೆ ಎಲ್ಲ ಆಗಿನ ಪೇರೆಂಟ್ಸ್ದು ಒಂದು ಏನು ಆಶಯ ಇತ್ತು ಅಂತಂತಂದರೆ ಮಕ್ಕಳು ಓದಬೇಕು ನಮ್ಮಂಗೆ ವ್ಯವಸಾಯ ಮಾಡ್ಕೊಂಡು ಕೂತಿರಬಾರ್ದು ಅನ್ನೋ ಒಂದು ಇದರಿಂದ ನಮ್ಮನ್ನೆಲ್ಲ ಬೆಂಗಳೂರಿಗೆ ಕಳಿಸೋಕ್ಕೆ ಪ್ರಯತ್ನ ಪಟ್ಟರು. ಆಗ ನಿಮ್ಮದು ಬ್ಯಾತ ಊರಿದೆ ಅಲ್ಲ ಸರ್, ಆ ಊರಿಂದು ಒಂದು ಚಿತ್ರಣ ಪರಿಸರನ ಹೇಳಿದ್ದು ಯಾವ ರೀತಿ ಇತ್ತು, ನಿಮಗೇನು ನೆನಪಿರ್ಬೋದು? ಬೆಂಗಳೂರಿನ ಒಂದು ವ್ಯಾಂಟೇಜ್ ಪಾಯಿಂಟ್ ಅಂತಾರಲ್ಲ, ಹಂಗೆ ಇದೆ ನಮ್ಮೂರು. ಎರಡು ಕಡೆ ಕೆರೆಗಳು ಎಲ್ಲ ಇವೆ. ಒಂಥರ ದ್ವೀಪದ ರೀತಿಯ ಇರೋ ಊರು. ನಂದಿಯಲ್ಲಿ ಹುಟ್ಟುವ ಅರ್ಕಾವತಿ ನದಿಗೆ ಅದು ಹರಿದು ನಮ್ಮೂರ ಪಕ್ಕನೇ ಬರುತ್ತೆ. ಕೆಲವು ಉಪನದಿಗಳು ಆ ರೂಪದಲ್ಲಿ ಕೆಲವು ಕೆರೆಗಳು ನಮ್ಮ ಊರಿನ ಬಲಭಾಗಕ್ಕೆ ಮತ್ತು ಎಡಭಾಗದಲ್ಲಿ ಬರ್ತವೆ. ಅರ್ಕಾವತಿ ನದಿಯಿಂದ ಹುಟ್ಟಿ ಬರುವ ರಾಜಘಟ್ಟದ ಕೆರೆ, ಅರಳಮಲ್ಲಿಗೆ ಕೆರೆ, ದೊಡ್ಡ ತುಮಕೂರಿನ ಕೆರೆ, ಕಾಕೋಳಿನ ಕೆರೆ ಎಲ್ಲವೂ ಬಂದು ಹೆಸರುಘಟ್ಟದ ಕೆರೆ ರಿಸರ್ವಾಯರ್ ಅಂತಾರೆ ಅದನ್ನು, ಅಲ್ಲಿ ಸೇರ್ತವೆ. ಇನ್ನೊಂದು ಬಲಭಾಗದಲ್ಲಿ ಬರುವ ದೊಡ್ಡ ಬೆಳವಂಗಲ, ಮಧುರೆ ಮತ್ತು ಬ್ಯಾತದ ಕೆರೆ ಇವೆಲ್ಲ ಸೇರಿ ಅವೆಲ್ಲ ಎಷ್ಟು ಚೆನ್ನಾಗಿ ಹಿಂದೆ ತಾನಾಗೆ ಸೃಷ್ಟಿಯಾಗಿದ್ವು ಅಂತಂದರೆ, ಇವೆಲ್ಲ ನೀರು ವೇಸ್ಟ್ ಆಗ್ದಂಗೆ ಬಂದು ಇದಕ್ಕೆ ಕೆಲವು ಕಡೆ ಎಲ್ಲ ಕಾನೆ ಅಂತಾರಲ್ಲ, ಗದ್ದೆ ಇತ್ಯಾದಿಗಳು, ವ್ಯವಸಾಯ ಮಾರ್ಷ್ ಏರಿಯಾಸ್. ಆಮೇಲೆ ಅದು ಬಂದು ಹೆಸರುಘಟ್ಟ ಕೆರೆಗೆ ಸೇರೋದು. ಹೆಸರುಘಟ್ಟದ ಕೆರೆಯಿಂದ ಒಂದು ಚಾನಲ್ ಮೂಲಕ ಬೆಂಗಳೂರಿಗೆ ಎಲ್ಲ ಇದು ವಾಟರ್ ಸಪ್ಲೈನೇ ಬೆಂಗಳೂರಿಗೆ ನೀರೇ ಹೆಸರುಘಟ್ಟದ ಕೆರೆಯಿಂದ ಬರ್ತಾಯಿತ್ತು. ಸರ್ ತಿರ್ಗಿ ಅಲ್ಲಿಗೆ ಬರೋಣ. ಈಗ ನಿಮ್ಮದು ಬ್ಯಾತದ ಕೆರೆ ಹೇಳಿದ್ರಲ್ಲ, ಆ ಕೆರೆದು ಮತ್ತು ನಿಮ್ಮೂರವ್ರದ್ದು ಒಂದು ಸಂಬಂಧಗಳು ಹೆಂಗಿತ್ತು, ನಿಮಗೇನು ನೆನಪಿದೆಯಾ? ಕೆರೆ ಅಂತ ಅಂದರೆ ಈಗೆಲ್ಲ ಆ ಥರ ಟೈಮ್ ಟೇಬಲ್ಲೇ ಇಲ್ಲ ಬಿಡಿ. ಯುಗಾದಿ ಆದಮೇಲೆ ದೊಡ್ಡ ಮಳೆಗಳು ಬರೋವು. ಮೇ ಕೊನೆ ಅಥವಾ ಜೂನ್ನಲ್ಲಿ ತುಂಬ ಮಳೆಗೆ ಸುರಿದು ಕೆರೆಗಳೆಲ್ಲ ಕೋಡಿ ಬೀಳೋವು. ಕೋಡಿ ಬೀಳೋದು ಅಂತಂದರೆ ಜನಗಳಿಗೆ ಹಬ್ಬ. ಕೋಡಿ ಬೀಳ್ತು ಅಂತಂದರೆ ಮೀನು ಹತ್ತವು. ಮೀನು ಹತ್ತಿದ್ರೆ ಥರ ಮೀನು ಹಿಡಿಯೋರು, ಕೋಲ್ಗಳಲ್ಲಿ ಹೊಡೆದ್ಕೊಳ್ಳೋರು, ಮಕ್ರಿಗಳು ಇಟ್ಕೊಂಡು, ಬಲೆಗಳು ಇಟ್ಕೊಂಡು, ಕೂಳೆ, ಕೊಡಮೆ ಇತ್ಯಾದಿಗಳನ್ನೆಲ್ಲ ಇಟ್ಕೊಂಡು ಅಲ್ಲಿ ದೊಡ್ಡ ಕೆರೆಯ ಇದು ಕೋಡಿ ಬೀಳೋದು ಅಂತಂದರೆ ಅದು ತುಂಬ ದೊಡ್ಡ ಪ್ರದೇಶ. ಆಮೇಲೆ ಊರಿನ ಜನ ಎಲ್ಲ ಅಲ್ಲೇ ಇರೋರು. ಏನು ಮಾಡ್ತಿರೋರು ಅಲ್ಲಿ ಮೀನುಗಳನ್ನ ಎಲ್ಲ ಹಿಡಿದು ಮಕ್ರಿಗಳಲ್ಲಿ ಹಾಕಿ ತಮ್ಮ ಹೆಣ್ಮಕ್ಳು ಇನ್ನು ಕೊಟ್ಟಿರೋ ಊರುಗಳಿಗೆಲ್ಲ ಮೀನುಗಳು ಕಳಿಸೋರು.
ತಮ್ಮ ಸೊಸೆಯಂದಿರು ಯಾರಾದರೂ ಬಸುರಿಗಳಾಗಿದ್ದರೆ ಅಲ್ಲಿಗೆ ಮೀನುಗಳು ಕಳಿಸೋರು. ಪ್ರಾರಂಭದಲ್ಲಿ ಆಳುಗಳ ಕೈಲಿ ಒರೆಸ್ತಾ ಇದ್ದರು. ಆಮೇಲೆ ಸೈಕಲ್ಗಳು ಬಂದವು, ಸೈಕಲ್ಗಳಲ್ಲೂ ಕಳ್ಸೋಕ್ಕೆ ಶುರು ಮಾಡಿದರು. ಇತ್ಯಾದಿ ಆ್ಯಕ್ಟಿವಿಟೀಸು ಭಾಳ ಎಲ್ಲ ಕೆರೆಗಳಲ್ಲೂ ಇತ್ತು. ಮಧುರೆ ಕೆರೆ, ಬ್ಯಾದದ ಕೆರೆ, ಕಾಕೋಳ ಕೆರೆ, ತುಮಕೂರು ಕೆರೆ, ಎಲ್ಲರ ಕೆರೆಗಳಲ್ಲೂ ಬಂದು ಹಾಗೇನೆ ಕಾಲದಲ್ಲಿ ಎಷ್ಟು ಇದು ನೋಡಿ, ಈಗ ಕಾವೇರಿ ನದಿ ನೀರಿನ ಇದಾಗುತ್ತಲ್ಲ, ಈ ಸಾರಿ ಭಾಳ ನೀರು ಬಂದಿದೆ. ನೀರು ಎಲ್ಲ ಮೆಟ್ಟೂರು ಡ್ಯಾಮ್ ತುಂಬ್ಕೊಂಡ್ಮೇಲೆ ಸಮುದ್ರಕ್ಕೆ ಹೋಗಿದೆ. ಸರ್, ಅವಾಗ ನೀವು ಮೀನುಗಳು ಸಿಕ್ತಿತ್ತು ಅಂದ್ರಲ್ಲ, ಅವಾಗ ಯಾವ್ಯಾವ ಥರ ಮೀನುಗಳು ನಿಮಗೆ ಜ್ಞಾಪಕ ಇರೋಂಗೆ? ಅಲ್ಲಿ ಗೆಂಡೆ, ಚವಾಳೆ, ಚೇಳು ಮೀನು ಅಂತ ಒಂದು ಸಿಗೋದು. ಈ ಕಿವರು ಹಿಂಗೆ ಹಿಡಿದ್ರೆ ಹಿಂಗೆ ಹೊಡೆದು ಎತ್ಕೊಳ್ಳೋದು. ಹಣೆ ಮೀನು ಅಂತ ಸಿಗೋದು, ಕೊರವ ಅಂತ ಸಿಗೋದು, ಕುಚ್ಚು ಅಂತ ಸಿಗೋದು, ಅವಲು ಮೀನು ಅವಲು ಸಿಗೋದು, ಅವಲು ಸಿಗೋದು, ಅವೆಲ್ಲ ಇರೋದು. ಆಮೇಲೆ ಈಗಿನ ಕಾಲದಲ್ಲಿ ಅವೆಲ್ಲ ಈಗ ಹೆಂಗಿದೆ ಸರ್ ಕೆರೆ? ಅದು ಒಣಗಿ ಹೋಗಿದೆ. ಎಲ್ಲ ಕೆರೆಗಳು, ನಾನು ಹೇಳಿದ ಎಲ್ಲ ಕೆರೆಗಳು ಒಣಗಿವೆ ಸರ್. ಅದೇ ಕೆರೆಗಳು ಮುಂದೆ ಕೋಡಿ ಬಿದ್ದಂಗೆ ಬೆಂಗಳೂರಿಗೆ ವಾಟರ್ ಸಪ್ಲೈಯು ಅದೇ ಇತ್ತು. ವಾಟರ್ ಸಪ್ಲೈ ಅದೇ ಇತ್ತು. ಆಮೇಲೆ ಯಾವಾಗ ಎಷ್ಟು ಯೋಚನೆ ಮಾಡಿದ್ರು ಅಂತಂದರೆ, ಹೆಸರುಗಟ್ಟ ಕೆರೆ ತುಂಬಿ ಹೋದ್ಮೇಲೆ ನೀರು ಹರಿದೋಗ್ಬೇಕಲ್ಲ. ಹರಿದು ಹೋದರೆ ಇನ್ನೊಂದು ತಿಪ್ಪಗೊಂಡಳ್ಳಿ ಅಂತ ಹೇಳಿ ಅದನ್ನು ಅಲ್ಲಿ ವಾಟರ್ ಸ್ಟೋರ್ ಮಾಡೋರು. ಅದು ತುಂಬಿದ ಮೇಲೆ ಕಾವೇರಿ ನದಿಗೆ ಹರಿತಾ ಇದ್ದಿದ್ದು. ಮತ್ತು ತಿಪ್ಪಗೊಂಡಳ್ಳಿಯಿಂದನೂ ಬೆಂಗಳೂರಿಗೆ ವಾಟರ್ ಸಪ್ಲೈ ಆಗೋದು. ಸಾಮಾನ್ಯವಾಗಿ ಸರ್, ಮೆಜೆಸ್ಟಿಕ್ಗೆ ಒಂದು ಕೆರೆ ಅಂತಾರಲ್ಲ, ಅದು ಧರ್ಮಾಮುದಿ ಕೆರೆ. ನಾವು ಹುಡುಗರಾಗಿದ್ದಾಗ ಮೆಜೆಸ್ಟಿಕ್ಕಲ್ಲೇ ಒಂದು ಕೆರೆ. ಈಗ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಅಂತ ಇದೆಯಲ್ಲ, ಅದು ಒಂದು ದೊಡ್ಡ ಕೆರೆ. ಅದಕ್ಕೆ ಧರ್ಮಾಂಬುದಿ ಧರ್ಮರಾಯನ ಒಂದು ಕೆರೆ ಅಂತ ಇರ್ಬೋದೇನೋ. ಧರ್ಮಾಂಬುದಿ ನೀವು ನೋಡಿದಾಗ ಹೆಂಗಿತ್ತು ಸರ್ ಕೆರೆ? ಅದು ಅಲ್ಲೇನೆ ಎಲ್ಲ ಎಮ್ಮೆಗಳು, ಪರ್ಗಳು, ಹಂಡೆಲ್ಲ ತೊಳ್ಕೊಳ್ಳೋಕ್ಕೂ ಅದೇ, ಕುಡಿಯೋಕ್ಕೂ ಅದೇ. ಅಲ್ಲ ಸರ್, ಈಗಲೂ ಬಹುಶಃ ಆ ಕೆರೆಗಳೆಲ್ಲ ಈಗಲೂ ಲೈವ್ ಇದ್ದರೆ ಈಗಲೂ ಬೆಂಗಳೂರಿಗೆ ಇಡೀ ಇವತ್ತಿನ 1.25 ಕೋಟಿ ಜನಕ್ಕೂ ಅದೇ ಸಪ್ಲೈ ಮಾಡೋದು ಏನೋ ನೀರನ್ನ. ಈಗ ನಾವು ಈ ಕಾವೇರಿಯಿಂದ ನೀರು ತಗೊಳ್ಬೇಕಾಗಿಯೂ ಇಲ್ಲ, ಗಂಗಾ ಕಾವೇರಿಯನ್ನು ಸೇರಿಸ್ಬೇಕಾಗಿಯೂ ಇಲ್ಲ. ಈ ನಮ್ಮ ಎಲ್ಲ ಕೆರೆಗಳು, ಅರ್ಕಾವತಿ ಕೆರೆಗಳನ್ನು ಜೀವಂತವಾಗಿಟ್ಟರೆ ಮತ್ತು ಆ ರಾಜಕಾಲುವೆಗಳನ್ನೆಲ್ಲ ರಿಪೇರಿ ಮಾಡಿದರೆ, ಈಗಲೂ ಈ ಸಾರಿ ಮಳೆ ಬಿತ್ತಲ್ಲ, ಆದರೆ ಮಳೆಗೆ ಭಾಳ ಇಡೀ ಬೆಂಗಳೂರಿಗೆ ಎಷ್ಟು ಬೇಕಾದರೂ ನೀರು ಸಪ್ಲೈ ಆಗ್ತಾಯಿತ್ತು. ಬಹುಶಃ ಮಾನವ ಆಲ್ಮೋಸ್ಟ್ ಉಗಮಕ್ಕೆ ಹೋದ್ರು. ನೀವೇನು ಕೇವಲ 3 ಲಕ್ಷ ವರ್ಷಗಳಿಂದ ಹೋಮೋಸಿಪಿಯನ್ ಹುಟ್ಟಿದಲ್ಲ, ಅಲ್ಲಿಂದ ಒಂದು 60-70 ಸಾವಿರ ವರ್ಷಗಳಿಂದ ಆಫ್ರಿಕಾದಿಂದ ಆಚೆ ಬಂದಿದ್ದವನು. ಅವನು ಬಂದ ಮೇಲೆ ವಲಸೆ ಎಲ್ಲಿ ಹೋದ್ರೂ ಅವನ ನೆಲೆ ಊರ್ತಾ ಇದ್ದಿದ್ದು ಯಾವುದೋ ಒಂದು ವಾಟರ್ ಸೋರ್ಸ್ ಪಕ್ಕ, ಅಂದರೆ ನದಿನೋ ಜರಿನೋ ನ್ಯಾಚುರಲ್ ವಾಟರ್ ಸೋರ್ಸ್ ಅಥವಾ ಸರೋವರಗಳ ಪಕ್ಕ. ಅದಾದಮೇಲೆ ಅವ್ನು ಮೆಲ್ಲಗೆ ಕೆರೆ ಕಟ್ಟೋದು ಕಲಿತ, ಮೆಲ್ಲಗೆ ಒಂದು ಸ್ಮಾಲ್ ಡ್ಯಾಮ್ ಮಾಡೋದು ಕಲಿತ, ಅಲ್ಲಿಂದ ಬಾವಿ ತೋಡೋದು ಕಲಿತ. ಆವಾಗ ಅವನದು ಹೊರೈಸನ್ ಎಕ್ಸ್ಪ್ಯಾಂಡ್ ಆಗ್ತಾ ಬಂತು. ಇದು ಯಾವುದು ಅಡೆತಡೆಗಳಲ್ಲಿ ಮೇಜರಾಗಿದ್ದಿದ್ದೇ ನೀರು. ಈ ಫಿಸಿಕಲ್ ಬ್ಯಾರಿಯರ್ಸಲ್ಲಿ ಅದು ದಾಟಿದ್ರೆ ಮೇಜರಾಗಿ ಅವನಿಗೆ ಒಂದು ಬ್ಯಾರಿಯರಾಗಿ, ಅಡೆತಡೆಯಾಗಿ, ಗೋಡೆಯಾಗಿ ಇದ್ದಿದ್ದು ನೀರನ್ನು ಯಾವಾಗ ಅವನು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡಿದ, ಇವನು ನಾನು ಪರಿಸರದ ಒಂದು ಭಾಗ ಅನ್ನೋದನ್ನೇ ಮರ್ತುಬಿಟ್ಟ. ಇದೇ ಥರ ಮುಂದಕ್ಕೆ ಹೋಗ್ತಾ ಇದ್ದಾನೆ ಇವತ್ತು ಕೂಡ. ಅವತ್ತು ಕೂಡ ನಾವು ಹೋಮೋಸೇಪಿಯನ್ ಅಂದರೆ ಇಂಟೆಲಿಜೆಂಟ್ ಮ್ಯಾನ್ ಅಂತ ತಾನೇ ಕರೆಯೋದು. ಸೊ ಇವತ್ತಿಗೂ ನಾನು ಎಷ್ಟು ಬುದ್ಧಿವಂತ ಅಂತ ತಿಳ್ಕೊಂಡಿದ್ದಾನೆ, ಬಟ್ ಅದೇ ತಪ್ಪುಗಳು ಮಾಡ್ತಾ ಇದ್ದಾನೆ. ಇವಾಗ 50-60 ಸಾವಿರ ವರ್ಷಗಳಲ್ಲಿ ಏನು ಮಾಡ್ಕೊಂಬಂದ್ವಿ, ಅದೇ ತಪ್ಪುಗಳು ಮುಂದುವರೆದು ಇವತ್ತು ಬೆಂಗಳೂರಿಗೆ ಅಲ್ಲೇ ವ್ಯವಸ್ಥೆ ಇದ್ದ ನೀರಿನ ಮೂಲಗಳನ್ನೆಲ್ಲ ಹಾಳು ಮಾಡಿ, ಅನಾವಶ್ಯಕವಾಗಿ ಹಾಳು ಮಾಡಿ ಇವತ್ತು ಇನ್ನೊಂದು ಡ್ಯಾಮ್ ಕಟ್ಟಕ್ಕೆ ಹೊರಟಿದ್ದೀವಿ. ಈಗ ನಿಮ್ಗೆ ಯಾಕೆ ನಂಗೆ ಇವೆಲ್ಲ ಜ್ಞಾಪಕ ಆಯ್ತು ಅಂದರೆ, ನೀವು ಅವತ್ತು ಮೀನುಗಳ ವೆರೈಟಿ ಹೇಳಿದ್ರಲ್ಲ, ಅದು ಇವತ್ತಿನ ಹುಡುಗರು ಕೇಳೂ ಇರಲ್ಲ. ಯಾಕೆ ಹಂಗಾಗಿರ್ಬೋದು ಅಂದರೆ, ಈ ಬೃಹದಾಕಾರದ ಡ್ಯಾಮ್ಗಳು ಒಂದು ಮೇಜರ್ ಕಾರಣ. ಇನ್ನೊಂದು ಇನ್ವೇಸಿವ್ ಸ್ಪೀಸೀಸು ನಾವೇ ತಂದು ಅಲ್ಲಿಂದ ಇಲ್ಲಿಂದ ಇಂಟ್ರೊಡ್ಯೂಸ್ ಮಾಡಿ. ಈಗ ನೀವು ಮೀನಂದರೆ ನೀವು ಮಾರ್ಕೆಟ್ಗೆ ಹೋದ್ರೂ ನೀವು ಹೇಳಿದ ಮೀನು ಒಂದು ಕಾಣಲ್ಲ.
ಬಂದರೆ ವರ್ಷಕ್ಕೊಂದು ಮೀನು ಕಾಣ್ಬೋದು. ಉಳಿದಿದ್ದೆಲ್ಲ ಈ ಹೈಬ್ರಿಡ್ಡು ಇನ್ವೇಸಿವ್ ಇವು ಕಾಟ್ಲಾ ಅಥವಾ ಜಿಲೇಬಿ ಹೌದು. ಇವೇ ಮೀನುಗಳು ತಂದುಬಿಟ್ಟು ನಮ್ದು ಇಡೀ ಅಕ್ವಾಟಿಕ್ ಇಕೋಸಿಸ್ಟಮೇ ಮಾಯ ಆಗೋಯ್ತು. ಸೊ ನಮಗದು ಕಾಣಲ್ಲ ಒಳಗಡೆ, ಅದು ಒಳಗಡೆಯಿಂದ ಹಾಗೇ ತಿನ್ಕೊಂಡು ಹೊರಟೋಯ್ತು. ಈಗ ನೀರು ಅಷ್ಟೇ, ಮೊದಲು ನದಿ ನೀರು ಕಾಣ್ತಿತ್ತು. ನದಿ ನೀರು ಕಡಿಮೆ ಆಗ್ತಾ ಬಂದಂಗೆ ಇನ್ನೇನು ಬತ್ತೋಗುತ್ತೆ, ನಾವು ಒಂದು ಸ್ವಲ್ಪ ವಲಸೆ ಹೋಗಿ ಒಂದು 3 ತಿಂಗಳು ಮಳೆ ಬರೋ ತನಕ ಇನ್ನೊಂದು ಕಡೆ ನೀರು ಉಳ್ಕೊಬೇಕು, ಅಥವಾ ಗಲೀಜಾದರೆ ಗಲೀಜಾಗೋದು ಕಾಣ್ತಿತ್ತು. ಯಾವಾಗ ಬೋರ್ವೆಲ್ ಕಂಡಿಡ್ದ ಮನುಷ್ಯ ಎಲ್ಲ ಮಿತಿಗಳನ್ನೂ ದಾಟ್ಬಿಡ್ತದೆ. ನಿಮ್ಗೆ ಆ ಟೈಮಲ್ಲಿ ಬೋರ್ವೆಲ್ ಇದ್ದಿಲ್ಲ ಅಲ್ವಾ ಸರ್? ಇಲ್ಲ, ಅದೇ ಕೆರೆ ಹೆಸರೇ ಕೇಳಿರಲಿಲ್ಲ. ಸೊ ಈಗ ಬೋರ್ವೆಲ್ ಆದಮೇಲಂತೂ ಎಲ್ಲ ಮಿತಿಗಳನ್ನೂ ದಾಟ್ಬಿಟ್ಟ. ಆಮೇಲೆ ಆ ನೀರಿಗೆ ಏನಾಗ್ತಾಯಿದೆ ಅಂತ ನಮಗೆ ಕಾಣ್ತಾ ಇಲ್ಲ. ಈಗ ವಿಜ್ಞಾನಿಗಳು ಹೇಳಿದ್ದನ್ನ ನಾವು ಕೇಳೋಕ್ಕೆ ರೆಡಿ ಇಲ್ಲ. ನಾವು ಅಧಿಕಾರದಲ್ಲಿರೋರಾಗಲಿ ಅಥವಾ ಪೊಲಿಟಿಷಿಯನ್ಸ್ ಆಗಲಿ, ದೇ ಆರ್ ನಾಟ್ ರೆಡಿ ಟು ಲಿಸನ್. ವಿಜ್ಞಾನಿಗಳಿಗೆ ಮಾತ್ರ ಕಾಣ್ತಾ ಇದೆ. ಆವತ್ತಿನ ದಿವಸ ಎಲ್ಲರಿಗೂ ಕಾಣ್ತಿತ್ತು, ಕೆರೆ ಗಲೀಜಾದರೆ ಕಾಣ್ತಿತ್ತು, ನೀರು ಬತ್ತಾ ಇದ್ದರೆ ಕಾಣ್ತಿತ್ತು, ವಾಟರ್ ಸೋರ್ಸಸ್. ಅದು ರಸ್ಟಿಕ್ ವಿಸ್ಡಮ್, ಅದು ಗ್ರಾಮೀಣ ಬುದ್ಧಿವಂತಿಕೆ ಅಂತಲೂ ಹೇಳ್ಬೋದು. ಸರ್, ಈಗ ನಾವು ಮೀನುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇದುವರೆಗೆ ಎಷ್ಟು ವೈವಿಧ್ಯವಾದ ಮೀನುಗಳಿತ್ತು, ಈಗ ಕಾಣ್ತಾ ಇಲ್ಲ ಅನ್ನೋ ಥರ ಹೇಳಿದ್ರಲ್ಲ. ನನಗೆ ಇಮ್ಮಿಡಿಯೇಟಾಗಿ ನನಗೆ ನೆನಪಾಗಿದ್ದು ಈಗ ಅಮೆರಿಕಲಾದಂಥ ಒಂದು ಘಟನೆ. ಸಾಲಮನ್ ಮೀನುಗಳ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಅವುಗಳ ವಲಸೆ ಒಂದು ಅದ್ಭುತ, ಒಂದು ರಹಸ್ಯ ಅದು. ಆ್ಯಕ್ಚುಲಿ ಅವುಗಳ ಬದುಕೆ, ಅವುಗಳದ್ದು ಇಡೀ ಬದುಕಿದೆ ಅಲ್ಲ, ಒಂದು ಜರಿಯಿಂದ ಸಮುದ್ರವರೆಗೆ ಇರೋಂಥ ಒಂದು ಸಂಬಂಧ, ನದಿ ಹರಿಯೋದು, ಅದರೊಳಗೆ ಇದ್ದಿದ್ದಲ್ಲ. ಇವರು 1910ರಿಂದನೇ ಡ್ಯಾಮ್ಗಳು ಶುರು ಮಾಡಿದ್ರು ಅಮೆರಿಕಲ್ಲಿ. ಭಾಳ ದೊಡ್ಡ ದೊಡ್ಡ ಡ್ಯಾಮ್ಗಳು, ಅದು ನಂಬಕ್ಕೆ ಆಗದಿರೋಂಥದ್ದು. ಮತ್ತು ಅವುಗಳ ಬಡ್ಜೆಟು ಸತ ನಮಗೆ ಇದು ನಮ್ಮ ದೇಶದ ಬಡ್ಜೆಟಿಂದ ಜಾಸ್ತಿ ಇರ್ತಾವೆ ಅವರು. ಅಲ್ಲ, ಈ ಸಾಲಮನ್ ಮೀನುಗಳ ಬಗ್ಗೆ ಒಂದು ಸಣ್ಣದಾಗಿ ಹೇಳ್ಬೇಕಂದ್ರೆ, ಅವು ಸಿಹಿ ನೀರಲ್ಲಿ ಮೊಟ್ಟೆ ಇಟ್ಟವು. ಸ್ವಲ್ಪ ದೊಡ್ಡದಾಗ್ತಿದ್ದಂಗೆ ಸಮುದ್ರಕ್ಕೆ ಹೋದರೆ 4-5 ವರ್ಷ ಬಿಟ್ಕೊಂಡು ವಾಪಸ್ ಅದೇ ಜಾಗಕ್ಕೆ ಬಂದು ಮತ್ತೆ ಅವು ಬ್ರೀಡಿಂಗ್ ಸೀಸನ್ ಬಂದು ಅಲ್ಲಿ ಫೈಟ್ ಮಾಡ್ಕೊಂಡು ಮತ್ತೆ ಈ ಜರಿಗಳು ಜಲಪಾತಗಳನ್ನೆಲ್ಲ ಹತ್ಕೊಂಡು, ಒಂದು ಮೀನು ಇಮ್ಯಾಜಿನ್ ಮಾಡಿ, ಹತ್ಕೊಂಡು ಅದರ ಮೂಲಕ್ಕೆ ಆಲ್ಮೋಸ್ಟ್ ನದಿ ಮೂಲಕ್ಕೆ ತಲುಪಿ ಅಲ್ಲಿ ಮತ್ತೆ ಅವು ಮೊಟ್ಟೆ ಇಟ್ಟು ಸತ್ತೋಗ್ತಾವೆ. ಮತ್ತೆ ಆ ಮರಿಗಳು ಹೊರಟ್ರೆ ಅವುಗಳ ಜರ್ನಿ ನೆಕ್ಸ್ಟ್ 4 ಇಯರ್ಸ್ ಆಲ್ಮೋಸ್ಟ್ ಅರ್ಧ ಪ್ರಪಂಚದ ಸಮುದ್ರಗಳೆಲ್ಲ ಸುತ್ತಾಡ್ಕೊಂಡು ಅದು ಬೆಳೆದು ದೊಡ್ಡವನಾಗಿ ವಾಪಸ್ ಬರ್ತದೆ ಹೇಳಿ. ಸೊ ಕ್ರಮೇಣ ಅಂದರೆ ಭಾಳ ವರ್ಷಗಳಾದಮೇಲೆ ಸ್ವಲ್ಪ ಈ ವಿಜ್ಞಾನಿಗಳು ಅದ್ರ ಬಗ್ಗೆ ಏನಾಗ್ತಿದೆ ಅಂತ ಒಂದು ಸ್ವಲ್ಪ ಗಮನ ಹರಿಸ್ತಾ ಗೊತ್ತಾಗಿದ್ದೇನೆಂದರೆ, ಇವು ವಾಪಸ್ ಹೋಗಿ ಮೊಟ್ಟೆ ಇಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಇವ್ರು ಎಷ್ಟು ದೊಡ್ಡ ಡ್ಯಾಮ್ಗಳಂತಂದರೆ ಅವು ಹತ್ತಕ್ಕಾಗ್ತಾಯಿಲ್ಲ ಆ ನೀರಿದ್ರೊಳಗೆ. ಹಾಗಾಗಿ ಅದು ಭಾಳ ಇಳಿಮುಖ ಆಗೋಯ್ತು ಅವುಗಳದು. ಇದನ್ನು ಕಂಡಿಡಿದು ಅವರು ಕೆಲವು ವಿಜ್ಞಾನಿಗಳು ಸರ್ಕಾರಕ್ಕೆ ಇಟ್ಟರು, ಇದನ್ನು ನೋಡಿ ಈ ಥರ ಆಗ್ತಿದೆ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಅವೇರ್ನೆಸ್ದು ಮತ್ತು ಸಣ್ಣ ಕಮಿಟಿಗಳೆಲ್ಲ ಮಾಡಿದ್ರು. ಗೌರ್ಮೆಂಟು ಚಳವಳಿಗಳು ಸಣ್ಣದಾಗಿ ನಡೀತು, ಪ್ರತಿಭಟನೆಗಳು. ಒಂದು ಅಲ್ಲಿ ಇಷ್ಟ ಆಗಂಥದ್ದಂದರೆ ಗೌರ್ಮೆಂಟ್ ಅದಕ್ಕೆ ಸ್ಪಂದಿಸ್ತದೆ. ಆ್ಯಕ್ಚುಲಿ ಈಗ 2000 ಏನು ಸ್ಪಂದಿಸಿಲ್ಲ. ಎಷ್ಟೋ ವರ್ಷಗಳಿಂದ ಸೀರಿಯಸ್ ರಿಸರ್ಚ್ ನಡೆದು ಪ್ರೊಟೆಸ್ಟ್ಗಳಾಗಿ ಅಲ್ಲಿ ಮೂಲನಿವಾಸಿಗಳಿಗೆಲ್ಲ ತೊಂದರೆ ಆಯಿತು. ಅದಾದಮೇಲೆ ಸುಮಾರು ಪೇಪರ್ಸ್ ಬಂದು, ರಿಸರ್ಚ್ ಪೇಪರ್ಸ್, ಹಿಂಗೆ ಎಫೆಕ್ಟ್ ಆಗ್ತಾಯಿದೆ ಇಡೀ ಇದ್ರ ಮೇಲೆ. ಕಡೆಯಲ್ಲಿ ಯಾವುದೋ ಒಂದು ಸೆನ್ಸಿಟಿವ್ ಗೌರ್ಮೆಂಟ್ ಬಂದಾಗ ಅದು ರೆಸ್ಪಾಂಡ್ ಮಾಡ್ತದೆ. ಸೊ 2002 ಮೇಲೆ ಇನ್ನೂ ಹೊಡಿತಾ ಇದ್ದಾರೆ, ಲೆಕ್ಕಾಚಾರ ಇಲ್ದಾರೆ ಡ್ಯಾಮ್ಗಳು ಹೊಡಿತಾ ಇದ್ದಾರೆ. ಅಲ್ಲಿ ಏನಂದರೆ, ಈಗ ನಾವೇನು ತಿಳ್ಕೊತೀವಿ, ಒಂದು ಸಮಾಜದ ಪರಿಕಲ್ಪನೆ ಅಂತಂದರೆ ಕಾಡಂದರೆ ಒಂದು ಆನೆ, ಹುಲಿ, ಸಿಂಹ ಇದ್ದರೆ ಸಾಕು ಕಾಡು ಅನ್ನೋ ಥರ. ಓಕೆ, ಅದು ಭಾಳ ಒಂದು ಮಿತಿ ಇರೋ ಒಂದು ಇದು, ಮಿತಿ ಅದು. ಕಾಡಂದರೆ ಆ್ಯಕ್ಚುಲಿ ಈಗ ಇದುವರೆಗೆ ಕೆರೆಗಳ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ನನಗೆ ಹಂಗೆ ಅನ್ನಿಸ್ತು. ಈ ಕಾಡಂದರೆ ನಮಗೆ ಮರುಭೂಮಿ ಇರ್ಬೋದು, ಹೊಳೆ, ಕೆರೆ, ನದಿ, ಗುಡ್ಡ, ಬೆಟ್ಟ ಎಲ್ಲನೂ ಕಾಡೆ. ಅದು ನಿಜವಾದ ಡೆಫಿನೇಷನ್ನೇ ಅದು. ಸೊ ಈಗ ಅಲ್ಲಿ ಹಂಗೆ ಸ್ಪಂದಿಸಿದ್ರಲ್ಲ ಒಂದು ಕಡೆ, ಅದಕ್ಕೆ ಪ್ಯಾರಲಾಗಿ ಇನ್ನೂ ಒಂದು ಕಥೆ ಇದೆ ಅದಕ್ಕೆ. ಈಗ ನಿಮಗೆ ಕೆನ್ಯಾ ಮತ್ತು ಟ್ಯಾನ್ಸೇನಿಯಾ ಈ ಕಂಟ್ರಿ ಮಧ್ಯೆ ಒಂದು ವಿಕ್ಟೋರಿಯಾ ಲೇಕ್ ಅಂತಿದೆ. ಅದು ವರ್ಲ್ಡ್ ಭಾಳ ಬಿಗ್ಗೆಸ್ಟ್ ಲೇಕ್. ಅದು ಭಾಳ ದೊಡ್ಡದು ಅನ್ನೋದಕ್ಕಿಂತ ಅದರಲ್ಲಿ ಎಷ್ಟು ಜಾತಿ ಮೀನಿತ್ತಂದರೆ ಯಾವುದೇ ಲೇಕಲ್ಲಿ ವರ್ಲ್ಡಲ್ಲಿ ಇರಲೇ ಇಲ್ಲ ಅಷ್ಟು ಜಾತಿ ಮೀನುಗಳು. ಅಲ್ಲಿ ಸ್ವಲ್ಪ ಬಡತನ ಇತ್ತು, ಅದಿತ್ತು. ಸುತ್ತಮುತ್ತಲು ಜನ ಇದ್ರಲ್ಲ, ಎಲ್ಲರೂ ಅದ್ರ ಮೀನು ಇಟ್ಕೊಂಡು ತಿಂತಾರೆ. ಸುಮಾರು 7 ಕಂಟ್ರಿ ಜನ
ಅಲ್ಲಿ ಟ್ರೈಬಲ್ಲು, ಅಲ್ಲಿ ಲೋಕಲ್ ಏಟ್ಸು, ಅಲ್ಲಿ ಫಿಶರ್ಮನ್ಸ್ ಎಲ್ಲರೂ 100% ಇದ್ರ ಮೇಲೆ ಡಿಪೆಂಡ್ ಆಗಿದ್ರು, ಈ ಮೀನು ಹಿಡಿಯೋದ್ರ ಮೇಲೆ. ಸೊ ಇದರಲ್ಲಿ ಆಲ್ಮೋಸ್ಟ್ 1000 ಚಿಲ್ಲರೆ ಈ ಸಿಹಿ ನೀರಿನ ಮೀನುಗಳಿದ್ವು. ಅಷ್ಟು ದೊಡ್ಡ ಲೇಕು, ಅಷ್ಟು ವೆರೈಟಿ ಇದು ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಸೊ ಗೌರ್ಮೆಂಟ್ ಏನು ಮಾಡಿದ್ರು, ಕೆಲವರು ಭಾಳ ಸ್ಟುಪಿಡ್ ಪೀಪಲ್ ಐಡಿಯಾಸ್ ಒಳಗಡೆ ಬರ್ತಾರೆ ಎಲ್ಲ ಟೈಮಲ್ಲೂ, ಎಲ್ಲ ಕಾಲದಲ್ಲೂ. ಇಲ್ಲಿ ಎಲ್ಲ ಐಡಿಯಾ ಕೊಟ್ಟರು ಭಾಳ ಎಕ್ಸ್ಪರ್ಟ್ಸ್ ಅಂತ. ನೋಡಿ, ಈಗ ನಮ್ದು ಇಲ್ಲಿ ಜನರು ಬಡತನ ಇನ್ನೂ ಅದನ್ನು ಕಮ್ಮಿ ಮಾಡ್ಬೋದು, ಫುಡ್ಡು ಮತ್ತು ಪ್ರೋಟೀನ್ ಆಹಾರ ಹೆಚ್ಚು ಮಾಡೋಣ ಅಂಥೇಳಿ ಪಕ್ಕದಲ್ಲೇ ಒಂದು ನದಿಲಿ ನೈಲ್ ಪರ್ಚ್ ಅಲ್ಲೇ ಕೆಳಗೆ, ಅಲ್ಲಿಂದ ಕೆಳಗೆ ಅದು ಮೇಲಕ್ಕೆ ಬರೋಕ್ಕಂದರೆ ಆ ಲೇಕಿಗೆ ಅದಕ್ಕೆ ಸಂಬಂಧ ಇಲ್ಲ. ಅಲ್ಲಿಂದ ತಂದರು, ಯಾಕಂದರೆ ಅದರಲ್ಲಿ ಸಾಕಷ್ಟು ಮಾಂಸ ಸಿಗುತ್ತೆ, ಪ್ರೋಟೀನ್ ಇದೆ, ಇವೆಲ್ಲ ಲ್ಯಾಬ್ ರಿಪೋರ್ಟ್ಸ್ ತೊಗೊಂಡು ಮಾಡ್ತಾರೆ. ಅವನ್ನ ತಂದು ಬಿಟ್ಟರೆ ಇಲ್ಲಿ ಜನ ಎಷ್ಟು ಸುಖವಾಗಿರ್ಬೋದು ಅಂತ ಗೌರ್ಮೆಂಟ್ ತೀರ್ಮಾನ ಮಾಡ್ತು. ಆ ತೀರ್ಮಾನನ ಇಡೀ ಮಾಧ್ಯಮ ಇರ್ಬೋದು, ಇಡೀ ಜಗತ್ತೇ ಸ್ವೀಕರಿಸ್ತಾ ಆ ಕ್ಷಣದಲ್ಲಿ. ವಿತಿನ್ ಫ್ಯೂ ಇಯರ್ಸ್, ಕೆಲವೇ ವರ್ಷಗಳಲ್ಲಿ ಅಲ್ಲಿ ಜನ ಮೀನಿಗೆ ಹೋಗಿ ಕೂರ್ತಾರೆ, ಒಂದು ಮೀನು ಸಿಗ್ತಾ ಇಲ್ಲ. ಈ ಕೆಲವು ನೈಲ್ ಪರ್ಚ್ಗಳು ಕೆಲವು ಸತ್ತು ತೇಲ್ತಿದ್ದಾವೆ ಅಷ್ಟೇ. ಏನಾಯ್ತಂದರೆ, ಈ ನೈಲ್ ಪರ್ಚ್ ಅನ್ನೋದು ಬೇಟೆ ಆಡೋದೊಂದು ಮೀನಿದು. ಅಲ್ಲಿದ್ದಿದ್ದು ಅಷ್ಟನ್ನು ಲೇಕ್ ಪೂರ್ತಿ ಮುಗಿಸಿ ಊಟ ಇಲ್ಲಿ ಅದು ಸತ್ತೋಯ್ತು. ಅಲ್ಲ, ಒಬ್ಬ ಸೈಂಟಿಸ್ಟ್ ಹುಡ್ಕೊಂಡು ಬರ್ತಾನೆ, ಏನೇನಾಗಿದೆ ಈ ಲೇಕ್ಗೆ ಏನಾಗಿದೆ ಅಂತ ಕಂಪ್ಲೀಟ್ ಲಿಸ್ಟ್ ಮಾಡೋಕ್ಕೆ ಅಂತ ಬರ್ತಾನೆ. ಅಲ್ಲಿ ಒಂದು ಕಡೆ ಹೋದಾಗ ನೈಲ್ ಪರ್ಚ್ಗಳು ಸಿಗ್ತವೆ, ಇನ್ನೊಂದು ಕಡೆ ಹೋಗ್ತಾ ಆ ಫಿಶರ್ಮನ್ ಇವನ್ನ ಕರ್ಕೊಂಡು ಹೋಗ್ತಿರ್ತಾನಲ್ಲ, ಅವನು ಹೇಳ್ತಾನೆ ಅಲ್ಲೇನು ಬೇಡ ಸರ್ ಅಂತ. ಯಾಕೆಂದರೆ ಆ ದಿಕ್ಕಲ್ಲಿ ಯಾವ ಮೀನು ಸಿಗ್ತಾ ಇಲ್ಲ ಅಂತಾನೆ. ನೈಲ್ ಪರ್ಚ್ಗಳು ಕೂಡ ಸತ್ತೋಗ್ಬಿಟ್ಟಿರ್ತವೆ, ಅಷ್ಟು ದೊಡ್ಡ ಲೆಕ್ಕದು. ಅದು ಒಂದು ದಿಕ್ಕಲ್ಲಿ ಇನ್ಕ್ಲೂಡಿಂಗ್ ನೈಲ್ ಪರ್ಚಸ್ ತೀರೋಗಿರುತ್ತೆ. ಅಂದರೆ ಇಡೀ ಇಕೋಸಿಸ್ಟಮ್ ಕೊಲ್ಯಾಪ್ಸ್ ಆಗಿರುತ್ತೆ. ನಾವು ಮಾಡೋ ಅವಾಂತರಗಳು ಮನುಷ್ಯ ಒಂದೊಂದಲ್ಲ, ಅದು ಭಾಳ ಸೂಕ್ಷ್ಮವಾಗಿರುತ್ತೆ. ಅದು ಫಸ್ಟ್ ವಿಜ್ಞಾನಿಗಳಿಗೆ ಅರ್ಥ ಆಗುತ್ತೆ, ಅದನ್ನ ತಿಳ್ಕೊಳ್ಳೋ ಮನಸ್ಸಿರಬೇಕು. ಬಹುಶಃ ಕೃಪಾ ಈ ಅಮೆರಿಕಲ್ಲಿ ಡ್ಯಾಮ್ ಹೊಡೆದಿದ್ದು ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ನಾವು ಇನ್ನೂ ಡ್ಯಾಮ್ ರಭಸದಲ್ಲೇ ಇದ್ದೀವಿ. ಒಂದಕ್ಕೊಬ್ರು ಜಗಳ ಆಡ್ಕೊಂಡು ನಾವು ಕಟ್ಟಲೇಬೇಕು, ಇನ್ನೊಂದು ಕಡೆಯಿಂದ ನೀರು ತರ್ತೀವಿ ಅಂತ. ಕಡೆಯಲ್ಲಿ ದುಬೈಯಿಂದ ನಾವು ನೀರು ತಂದುಬಿಡೋಣ ಅಂತ ಅಂದರೆ ಅಂತ ಏನೋ ಒಂದು ಪ್ರಾಜೆಕ್ಟ್ ಆಗುತ್ತೆ ನಮ್ಮದು. ಸೊ ನಾವು ಯಾವತ್ತೂ ಒಂದು ಹೆಜ್ಜೆ ಹಿಂದೆ ಹೋಗಿ ಒಂದು ಸಸ್ಟೈನಬಲ್ ಲಿವಿಂಗ್ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಗಾಂಧಿ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ, ಅಥವಾ ವಿಜ್ಞಾನಿಗಳು ಹೇಳೋ ಮಾತು ಕೇಳೋಕ್ಕೆ ರೆಡಿ ಇಲ್ಲ. ಸೊ ನಾನು ಇದೇನಕ್ಕೆ ಹೇಳಿದೆ ಅಂತಂದರೆ, ಈಗ ನಾವು ಕೆರೆ ಬಗ್ಗೆ ಮಾತಾಡ್ತಿರೋದು ಒಂದು, ಇನ್ನೊಂದು ಬೇರೆ ರೀತಿ ಜೀವ ಪರಿಸರ ಅದು. ಈಗ ನಾವು ಯಾವುದು ಕಾಡಿಗೆ ಬಂಡೀಪುರ, ನಾಗರಹೊಳೆ ಎಲ್ಲ ಮಾತಾಡ್ತೀವಲ್ಲ, ಅದೊಂಥರ ಜೀವ ಪರಿಸರ, ಇದು ಒಂಥರ ಜೀವ ಪರಿಸರ. ಈಗ ನಮಗೆ ಇಲ್ಲಿ ಏನಾಗುತ್ತೆ ನೋಡಿ, ಈಗ ಇತ್ತೀಚೆಗೆ ಪತ್ರಿಕೆಗಳೆಲ್ಲ ಬರ್ತವೆ, ಈ ಸಂಘರ್ಷ ಇಷ್ಟು ಬೆಳೆ ಹಾಳಾಯಿತು, ಇದೆಲ್ಲ ಪತ್ರಿಕೆಯಲ್ಲಿ ಬರ್ತಾವಲ್ಲ. ಇದಲ್ಲದೆ ನಾನು ಹೇಳ್ತೀನಿ, ಈ ಕೆರೆ ನದಿಗಳಿಗೆ ಸಂಬಂಧಪಟ್ಟಂಗೆ ಇವ್ರು ಯಾರು ಅದ್ರ ಬಗ್ಗೆ ಒಂದು ಸ್ವಲ್ಪನೂ ಎಚ್ಚೆತ್ಕೊಂಡಿಲ್ಲ ಅನ್ನೋದಕ್ಕೆ ಹೇಳೋದು. ಈಗ ಈ ದೇಶದಲ್ಲಿ ಎಷ್ಟು ಜನ ಮೀನುಗಾರರಿದ್ದಾರೆ, ಎಷ್ಟು ಜನಕ್ಕೆ ಈ ಪೌಷ್ಟಿಕಾಂಶಕ್ಕೆ ಅವರಿಗೆ ಈ ಮೀನು ಸಿಗುತ್ತೆ, ಇಡೀ ಎಷ್ಟು ಜನಕ್ಕೆ ಪೂರೈಸ್ತಾ ಇದೆ ಅಲ್ಲ, ಅದನ್ನು ಒಂದು ದೊಡ್ಡ ಬ್ಯಾಂಕ್ ಅಂತ ಗೌರ್ಮೆಂಟ್ ಆಗಲಿ ಸಮಾಜ ಆಗಲಿ ಕನ್ಸಿಡರ್ ಮಾಡೇ ಇಲ್ಲದಿರೋದು ಒಂದು ದುರಂತ ಅಂತ ನನಗೆ ಅನ್ಸೋದು. ಈ ಸರ್ಕಾರದಲ್ಲಿ ಏನು ಮಾಡಿದ್ರು ನೋಡಿ, ಈಗ ಈ ಒಂದು ಇಲಾಖೆ ಅದು ಇಷ್ಟ ಬಂದಿದ್ದೀಗ ಅಲ್ಲೇನು ನಾನು ಕೇನ್ಯಾದ ವಿಕ್ಟೋರಿಯಾ ಲೇಕ್ ಹೇಳಿದ್ದಲ್ಲ, ಅಲ್ಲಿ ಮಾಡಿದ ಮಿಸ್ಟೇಕ್ನ ಇಲ್ಲಿ ಈಗ ಸ್ಟಾರ್ಟ್ ಮಾಡಿದ್ದಾರೆ ಕೆಲವು ವರ್ಷಗಳಿಂದ, ತಂದು ಮೀನುಗಳು ಬಿಡ್ತಾ ಇದ್ದಾರೆ. ಈಗ ನೀವು ಇದೆಲ್ಲ ಏನಕ್ಕೆ ಬಂತಂದರೆ, ಈಗ ನೀವು ಹೇಳಿದ್ರಲ್ಲ ಅಷ್ಟೊಂಥರ ಮೀನುಗಳು ನಿಮಗೆ ಜ್ಞಾಪಕದಲ್ಲಿದ್ದಾವೆ ಅಂದರೆ, ನಾ ಇಲ್ಲಿ ಲೋಕಲ್ ಫಿಶರ್ಮನ್ ಜೊತೆನೂ ಕೇಳ್ತಾ ಇರ್ತೀವಲ್ಲ, ಆಮೇಲೆ ಇಲ್ಲಿ ಮಾರ್ಕೆಟಲ್ಲೂ ನೋಡ್ತಾ ಇರ್ತೀವಿ, ವೆರೈಟಿನೇ ಇಲ್ಲ, ಎಲ್ಲ ಕಡಿಮೆ ಆಗ್ತಾ ಬರ್ತದೆ, ಡೈವರ್ಸಿಟಿನೇ ಕೊಂದಾಗ್ತಾ ಇದ್ದಾರೆ. ಈಗ ನನಗೆ ಗೊತ್ತಿದ್ದ ಭಾಳ ಇದು ಗೆಂಡೆ ಮೀನು ಅನ್ನೋದೊಂದು, ಆಮೇಲೆ ಬಾಳೆ ಮೀನು ಅನ್ನೋದೊಂದು, ಆಮೇಲೆ ಮುರುಗುಂಡ ಅಂತಾರಲ್ಲ, ಮಲೆನಾಡಿನಲ್ಲಿ ಮುರುಗುಂಡ ಅಂತಾರೆ, ನಮ್ಮ ಕಡೆ ಹಣೆ ಮೀನು ಅಂತಾರೆ. ಅವು ಮೂರೂ ಎಲ್ಲಿ ಮಾರ್ಕೆಟ್ಗೆ ಹೋದರೂ ಸಿಗಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ಸರಿ, ಅವುಗಳಲ್ಲಿ ಈಗ ಸೊಲ್ಮನ್ ಹೇಳ್ದನಲ್ಲ ಒಂದು ಕತೆ, ಅದೇ ಥರ ನಮ್ಮಲ್ಲಿ ಎಷ್ಟೋ ಮೀನುಗಳು ಸಮುದ್ರಕ್ಕೆ ಹೋಗಿ ಸುತ್ತಾಡ್ಕೊಂಡು ಅವು ಅಲ್ಲಿ ಬೆಳೆದು ಮತ್ತೆ ವಾಪಸ್ ಬಂದು ಆಲ್ಮೋಸ್ಟ್ ನಮ್ಮದು ಒರಿಜಿನಲ್ ಸ್ಟ್ರೀಮ್ಸ್ ಇರ್ತಾವಲ್ಲ, ಅಂದರೆ ನಮ್ಮ ಮಲೆನಾಡಿಂದ ಸ್ಟ್ರೀಮ್ಸಿಗೆ ಬಂದು ಮಟ್ಟಕ್ಕೆ ಹೋಗ್ತಾವೆ ಸರ್ ಅವು. ಅದ್ರ ಮಧ್ಯದಲ್ಲಿ ನಾವು ಈಗ ಎಷ್ಟು ಡ್ಯಾಮ್ ಕಟ್ಟಿದ್ದೀವಿ ಅಂದರೆ, ಈಗ ನೀವು ಹೇಳ್ದಂಗೆ ನ್ಯಾಚುರಲಾಗಿ ನೀವು ಹೇಳ್ತಾ ಇರೋ ಕತೆ ಒಂದು ಆಲ್ಮೋಸ್ಟ್ 70 ವರ್ಷದಿಂದಿಂದು. ಆ 70 ವರ್ಷದಲ್ಲಿ ಇವು ಎಲ್ಲ ನಾಶನೇ ಆಗೋಗಿದ್ದಾವೆ, ರಿಕವರಿ ಆಗಲ್ಲ ಅಂತ ಕಾಣುತ್ತೆ ನೋಡಿ. ದುರಂತ ಈಗ ಸೇನಾನೇ ಹೇಳಿದೆ ಅಲ್ಲ, ಅಷ್ಟು ಒಂದು ಇದರಿಂದ ನದಿ ಊಟ ಜಾಗದಿಂದ ಹೋಗಿ ಅಲ್ಲಿಗೆ ಹೋಗಿ ಬರೋದಿದೆಲ್ಲ,
ಈಗ ನಮ್ಮದು ಕಾವೇರಿ ನದಿ ತಗೊಳ್ಳಿ ನೀವು, ಆ ಮೆಟ್ಟೂರ್ದು ಎಷ್ಟು ಆಳ ಇದೆ ಅಂದರೆ ಅದು ನೀವು ಹತ್ತಕ್ಕೂ ಆಗಲ್ಲ, ಇಳಿಯೋಕ್ಕಾಗಲ್ಲ. ಆ ನೀರು KRS ತುಂಬಿ ಮೆಟ್ಟೂರು ತುಂಬಿ ನೆಕ್ಸ್ಟು ಅದು ಸಮುದ್ರನೇ ಮುಟ್ತಾ ಇಲ್ಲ ಕೆಲವು ಸಲ. ದಟ್ ಈಸ್ ದ ಟ್ರಾಜಿಡಿ. ಸಮುದ್ರ ಮುಟ್ಟ ಜಾಗಗಳಿದೆಯಲ್ಲ ಸರ್, ಸಮುದ್ರ ಮುಟ್ಟ ಜಾಗಗಳು ಮೋಸ್ಟ್ ಇಂಪಾರ್ಟೆಂಟ್. ಲೈಫ್ ಎಮರ್ಜ್ ಆಗೋದೇ ಅಲ್ಲಿ. ಇಡೀ ಪ್ರಪಂಚದಾದ್ಯಂತ ನದಿ ಎಲ್ಲಿ ಬಂದು ಸಮುದ್ರ ಸೇರುತ್ತೆ ಆ ಜಾಗಗಳೇ ಮೋಸ್ಟ್ ಇಂಪಾರ್ಟೆಂಟು. ನಾವು ಅದು ನೀರಲ್ಲಿ ಹೋಗಕ್ಕೆ ಬಿಡ್ತಾಯಿಲ್ಲ ಸುಮಾರು ಕಡೆ. ಸೊ ಹಂಗಾಗಿ ಇಡೀ ಸಮುದ್ರದ ಮೀನು ಪಾಪ್ಯುಲೇಷನ್ನು ಬೇರೆ ಎಲ್ಲ ಪ್ಲಾಂಕ್ಟನ್ಸ್ ಇರ್ಬೋದು, ಇನ್ನೊಂದು ಇರ್ಬೋದು, ಮೈಕ್ರೋ ಆರ್ಗಾನಿಸಮ್ಸು ಎಲ್ಲದೂ ಎಫೆಕ್ಟ್ ಆಗ್ತಾಯಿದೆ. ಇದಕ್ಕೆ ಒಂದು ಔಷಧಿ ಅಂದರೆ ನಾವು ಗಾಂಧಿಯ ಗ್ರಾಮ ಸ್ವರಾಜ್ಯ ಅನ್ನೋದನ್ನು ಮರೆತುಬಿಟ್ಟಿರೋದು. ಎವ್ರಿ ವಿಲೇಜ್ ಎಸ್ ಎ ಯೂನಿಟ್ ಅದನ್ನು ತೊಗೊಂಡು ಅಲ್ಲಿನ ಜೀವನ ಆಧಾರದ ಮೇಲೇ ಅಲ್ಲಿಗೆ ಬೇಕಾದಂಥ ಎಕಾನಮಿ, ಆರ್ಥಿಕತೆ ಅಷ್ಟನ್ನೇ ಸೃಷ್ಟಿಸಿ ಅಲ್ಲಿನ ಏನು ಆ ಊರಿಗೆ ಏನು ಬೇಕಾಗಿರುತ್ತೆ ಅವರೇ ಸೃಷ್ಟಿಸ್ಕೊಂಡು ಮಾಡೋ ಅಂಥ ಒಂದು ಗ್ರಾಮ ಸ್ವರಾಜ್ಯ ಅಂತ ಹೇಳಿದರು. ನಾವು ಈಗ ಗ್ರಾಮ ಸ್ವರಾಜ್ಯನ ಬಿಟ್ಟು ಆ ಗ್ರಾಮ ಸ್ವರಾಜ್ಯನ ಫಾಲೋ ಮಾಡಿದರೆ ನಮ್ಮ ಕಾಕೋಲ್ ಕೆರೆ ನೀರು ಏನೇ ಬೆಂಗಳೂರಿಗೆ ಸಾಕಾಗೋದು, ಹೆಸರುಘಟ್ಟದ ಕೆರೆ ನೀರೇನೆ ಬೆಂಗಳೂರಿಗೆ ಸಾಕಾಗೋದು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಗ್ರಾಮ ಸ್ವರಾಜ್ಯನ ಅದೇ ಅದು ಮಾಡ್ತಾರೆ. ಒಂದು ಏನೇ ಬೇಕಾಗಲಿ, ಒಂದು ಹಗ್ಗ, ಒಂದು ಇದು ಪಾಟ್ರಿ, ಒಂದು ಎಂಥದ್ದು ಸಾಮಾನ್ಯವಾಗಿ ಪಾಟ್ರಿ, ಕಾರ್ಪೆಂಟ್ರಿ ಇವೆಲ್ಲ ಒಂದು ವಿಲೇಜಿನ ಮೂಲಕ ಅದಾದ ಕಸುಬುಗಳು ಅವು ಅಲ್ಲೇ ಸಸ್ಟೈನಬಿಲಿಟಿ ಅದನ್ನು ಕಂಡುಹಿಡಿಬೇಕಾಗಿತ್ತು. ನಾವು ಈಗೆಲ್ಲ ದೊಡ್ಡ ಫರ್ನಿಚರ್ ಇವು ಏನು ಮಾಡಿಕೊಂಡು ಎಲ್ಲ ಗ್ರಾಮ ಸ್ವರಾಜ್ಯನೇ ಮರ್ತಿರೋದ್ರಿಂದ ವಾಪಸ್ ಹೋಗೋದು ಬಹಳ ಕಷ್ಟ ಅಂತ ಕಾಣುತ್ತೆ. ಸರ್, ನಿಮ್ಮ ಲಿಟ್ರೇಚರು, ನಿಮ್ಮ ಪ್ರಾಧ್ಯಾಪಕ ಹುದ್ದೆ ಅವೆಲ್ಲ ಬಿಟ್ಟು ನೀವು ನಿಮಗೆ ಬಿಡುಬಿದ್ದಿದ್ದ ಸಮಯ ಎಲ್ಲ ತೇಜಸ್ವಿ ಜೊತೆ ಕಳೆದಿದ್ದೀರಾ. ಅವರು ಶಿಕಾರಿ ನೆನಪುಗಳಲ್ಲೂ ನೀವಿದ್ದೀರಾ, ಅವರ ಬಹುಶಃ ನೀವು ಮೀನು ಹಿಡಿಬೇಕಾದ್ರೂ ಅವ್ರ ಜೊತೆ ಭಾಳ ಕಳೆದಿದ್ದೀರಾ ಟೈಮು. ಆಮೇಲೆ ಆ ಮೀನು ಹಿಡಿಯೋದು ಅವ್ರಿಗದು ಅಭ್ಯಾಸ ಇದ್ದು ಅವ್ರಿಗೆ ಆ ಪೇಷನ್ಸ್ ಇದ್ದರೆ ಎಲ್ಲರಿಗೂ ಇರಬೇಕಂತಿಲ್ಲ. ನಿಮಗೆ ಎಷ್ಟೊಂದು ಸತಿ ಸಿಟ್ಟೆತ್ತಿರ್ಬೋದು, ಬೇಜಾರಾಗಿರ್ಬೋದು, ನೀವು ಯಾಕಾದ್ರೆ ಬನ್ನ ಇವನ ಜೊತೆ ಅಂತ. ಸೊ ಆ ಥರದ್ದು ಯಾವ್ದಾದ್ರು ಇನ್ಸಿಡೆಂಟ್ ಇದ್ದರೆ ಐ ಆಮ್ ಶ್ಯೂರ್ ನಿಮಗೆ ಎಲ್ಲ ಥರನೂ ಇರುತ್ತೆ. ಖುಷಿ ಕೊಟ್ಟಿರೋದು ಇರುತ್ತೆ, ಸಿಟ್ಟು ಬಂದಿರೋದು ಇರುತ್ತೆ, ಆ ಥರ ಇರುತ್ತೆ. ಒಂದು ಸಾರಿ ನಾನು ಮನೆಯಲ್ಲಿದ್ದೆ, ಬಂದು ಕರೆದ್ರು. ಇವತ್ತು ಎಲ್ಲಿ ಸರ್? ಮೈಸೂರಲ್ಲಿ ಒಂದು ಮಾಷಿರನ್ನ ಬಲಿ ಹಾಕಬೇಕು ಬರ್ರಿ, ಏನಾದರೂ ಮಾಡಿ ಮಾಷೀರ್ ಹಿಡಿಬೇಕಂತ ಮಾಷೀರ್ ಹಿಡಿಯೋಕ್ಕೆ ಅವ್ರಿಗೆ ಬಹಳ ಹುಚ್ಚಿತ್ತು. ಅದು ಮಾಷೀರ್ ಇದ್ದಲ್ಲ ಸರ್, ಅದು ವರ್ಲ್ಡಲ್ಲಿ ಈಗ ಆಂಗ್ಲರ್ಸ್ ಅಂತ ಮೀನು ಹಿಡಿಯೋರ್ದು ಒಂದು ಹವ್ಯಾಸಿ ತಂಡ ಇರುತ್ತಲ್ಲ, ಅವರೆಲ್ರಿಗೂ ಈ ಭಾಗದಲ್ಲಿ ಮಾಷೀರ್ ಹಿಡಿಯೋದು ಒಂದು ಭಾಳ ಇದು ಪ್ರೆಸ್ಟೀಜಿಯಸ್ ಇದದು, ಹೆಂಗಾರು ಹಿಡಿಬೇಕಂತ. ಈ ಗಗನಚುಕ್ಕಿ ಬರಚುಕ್ಕಿ ಕಡೆಯನ್ನು ಎಲ್ಲ ಹೋಗಿ ಅಲ್ಲಿನ ವಿದೇಶಿಯರ ಹತ್ರ ಎಲ್ಲ ಕೋಚಿಂಗ್ ತೊಗೊಂಡು ಎಲ್ಲ ಬಂದಿದ್ದರು. ನಾನು ಹೋಗಿದ್ದೆ ಅವ್ರ ಜೊತೆಗೆಲ್ಲ. ಅವರು ಎಲ್ಲ ಮಾತಾಡ್ಕೊಂಡು ಬಂದು ಈ KRS ಹಿಂದಕ್ಕೆ ಹೋದ್ವಿ. KRS ಹಿಂದೆ ಎಣ್ಣೆಹೊಳೆ, ಸೀತಾಪುರ, ಚಲುವರ್ಸಿನ ಕೊಪ್ಪಲು ಅಂತ ಏನೇನೋ ಒಂದು ಇಷ್ಟು ಗದ್ದೆಗಳು ಇವೆ. ಕೆಲವು ಕಡೆ ಅವು ನೀರಿಗೆ ಓಪನ್ ಇರುತ್ತೆ, ಅವಂತೂ ಸ್ವಲ್ಪ ಮಡುವು ಇತ್ಯಾದಿಗಳು ಎಲ್ಲ ಇರೋ ಜಾಗ. ಮೀನು ಹಿಡಿಯೋರಿಗೆ ಮೀನುಗಳು ಇಲ್ಲಿರಬಹುದು ಅನ್ನೋದು ಗೊತ್ತಾಗುತ್ತೆ, ಆ ಥರದ ಜಾಗಗಳು. ಆಮೇಲೆ ನಾವು ಹೋಗಿ ನಾನು ಅವರು ಒಂದು ಗಾಳ ಹಾಕ್ಕೊಂಡು ಕೂತ್ವಿ. ಸ್ವಲ್ಪ ಹೊತ್ತಾದಮೇಲೆ ನನ್ನ ಈ ಗಾಳ ಸ್ವಲ್ಪ ಅಲ್ಲಾಡೋಕ್ಕೆ ಶುರುವಾಯಿತು. ನಾನು ಏನೋ ಅದನ್ನು ಸಿಕ್ಕಾಕೊಂತು. ನಾನು ಏನೋ ನನಗೆ ಗೊತ್ತಿದ್ದು ಇದು ಮಾಡಿದೆ, ಸಿಕ್ಕಾಕೊಂತು. ಆಮೇಲೆ ಅದನ್ನು ನಾನು ಪಡಗ್ಸೋಕ್ಕಾಗೋದಿಲ್ಲ ಅನ್ನೋದು ಅರ್ಥ ಆಯಿತು. ಅವ್ರನ್ನ ಕರೆದ್ಬಿಟ್ಟು ಯಾವುದೋ ದೊಡ್ಡ ಮೀನು ಬಂದಿದೆ, ಜಗ್ತಾ ಇದೆ, ನೀವೇನಾದ್ರು ಜಾಸ್ತಿ ಹೇಳಿದ್ರೆ ಕಟ್ಟಾಗುತ್ತೆ ಅಂತ ಹೇಳಿ ತೇಜಸ್ವಿ ಕರೆದ್ಬಿಟ್ಟು ಕೊಟ್ಟೆ. ನನ್ನ ಗಾಳನ ಅವ್ರಿಗೆ ಕೊಟ್ಟು ನಾನು ಸುಮ್ಮನೆ ನೋಡ್ತಾ ನೀನು ತಗೊಂಡೆ.
ಅಲ್ಲಿ ತುಂಬ ಹೊತ್ತು ಅದನ್ನು ಭಾರಿ ಆಟ ಆಡಿಸ್ತದು. ಯಾಕೆ ಆಟ ಆಡಿಸ್ತು ಅಂದರೆ ಅದು 7 kg ಇದ್ದ ಒಂದು ಬಾಳೆ ಮೀನು. ಓ, ಅದ್ಭುತ. ಅದು ನೀರಲ್ಲಿ ಎಷ್ಟು ಗಲಾಟೆ ಮಾಡ್ಬೋದು, ಎಷ್ಟು ಎಳಿಬೋದು, ಅದೆಲ್ಲ ಆ್ಯಂಗ್ಲರ್ಸ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಆಮೇಲೆ ಅವರು ಸುಸ್ತಾಗಿ ಅದನ್ನು ಕೊನೆಗೆ ತಗೊಂಡ್ವಿ. ಏನು ಸಂಜೆಯ ಸೂರ್ಯನ ಕಿರಣದಲ್ಲಿ ಫಳ 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 ಅಂತಿತ್ತದು ಆ ಮೀನು, ಆ ಬಾಳೆ ಮೀನು. ಅದು ಇಷ್ಟು ಉದ್ದ, 7 kg ಅಂದ್ರೆ ಮಾರುಗಟ್ಟಲೆ ಆಗುತ್ತೆ. ನೀವು ಕೈ ಎಷ್ಟು ಉದ್ದ ಇದೆ ಅಂತ ತೋರಿಸಿದ್ರಲ್ಲ, ನನಗೊಂದು ಇಂಗ್ಲೀಷ್ ಜೋಕ್ ಜ್ಞಾಪಕ ಆಯಿತು. ಅದು ಈ ಫಿಶರ್ಮನ್ಗಳಿಗೆ ಮಾತ್ರ ಅರ್ಥ ಆಗೋ ಜೋಕು. ಫಿಶಿಂಗ್ ಮಾಡೋಕ್ಕೆ ಏನೇನು ಬೇಕು ಅಂದರೆ ಒಂದು ಹುಕ್ಕು, ಒಂದು ದಾರ, ಒಂದು ಫಿಶಿಂಗ್ ರಾಡು, ಅದಕ್ಕೆ ಒಂದು ಬೈಟು ಎಲ್ಲ ಹೇಳ್ಬಿಟ್ಟು ಕಡೆಯಲ್ಲಿ ಒಂದು ಉದ್ದವಾಗಿರೋ ಕೈ ಅಂತ ಹೇಳಿದಂತೆ. ಯಾಕೆಂದರೆ ತಪ್ಪಿಸ್ಕೊಂಡು ಹೋಗಿದ್ದನ್ನ ತೋರ್ಸೋಕ್ಕೆ ಅಂತ. ಹಂಗೆ ನೀವು ಇವಾಗ ಕೈ ತೋರಿಸ್ತಾ ಇದ್ರಲ್ಲ, ಅದೊಂದು ಎಷ್ಟು kg ಇತ್ತು ಸರ್? ಸುಮಾರು 7 kg ಇತ್ತು. ಹಾಂ. ಅದನ್ನು ಭಾಳ ಸಂಜೆಗೆ ಬಿಸಿಲಲ್ಲಿ ಹೊಳಿತಾ ಇತ್ತು ಅದು. ಆಮೇಲೆ ನಿಂಗೆ ನೋಡಿದೆ ತೆಗೆದು ಬಿಟ್ಬಿಟ್ರತ್ತ, ಗಾಳ ತೆಗೆದು ತೆಗೆದ್ಬಿಟ್ಟು ಯಾರು? ತೇಜಸ್ವಿ ಹತ್ತು ಬಿಟ್ಟರು. ನೀರಿಗೆ ನನಗೆ ಭಾಳ ಬೇಜಾರಾಗೋಯ್ತು. ಕೈಗೆ ಸಿಕ್ಕಿದ್ದು ಏನು 7 kg ಅಂದರೆ ಈಗ ಅದು ನೀವು ಹಿಡ್ದಿದ್ದು, ಅದು ಸ್ವಲ್ಪ ಎಕ್ಸ್ಟ್ರಾ ರುಚಿನೇ ಇರುತ್ತೆ ಅದು. ಸರಿ, ಆಮೇಲೆ ಎಲ್ಲೋಗುತ್ತೆ ಬನ್ನಿರಿ ಅಂತ ಒಂದು ಕಾರ್ಯಕ್ರಮಗಳು ಮುಂದಕ್ಕೆ ಹೋದ್ವಿ. ಮುಂದಕ್ಕೆ ಹೋದಾಗ ಅಲ್ಲಿ ಒಂದು ಇದು ಅವಲು ಮೀನಿರೋ ಜಾಗ ಅಂತಲೇ ನಾವು ಊಹಿಸಿದ್ವಿ. ಅಲ್ಲಿ ಒಂದು ಹೊಂಗೆ ಮರಗಳು ಅವು ಇವು ಎಲ್ಲ ಇತ್ತು. ಸೂರ್ಯಕಿರಣ ಸಡನ್ನೇ ಸಾಫ್ಟ್ ಆಫ್ ಸನ್ಲೈಟ್ ಅಂತ ಹೇಳ್ತಾರಲ್ಲ, ಎಲಿಟು, ಆ ಥರ ಆ ಸೂರ್ಯನ ಕಿರಣಗಳು ಬೀಳೋದು. ಸರ್, ಅದು ಇನ್ನೊಂದು ಸತಿ ಹೇಳಿ. ಸಡನ್ ಇನ್ ಶಾಫ್ಟ್ ಆಫ್ ಸನ್ಲೈಟ್ ಅಂತ ಅಂತ ಎಲ್ಲ ಬಂತು. ನೋಡ್ತಾ ಇದ್ವಿ, ಅಲ್ಲಿ ನೋಡ್ತೀವಿ ಒಂದು ಏನು ಅವಲು ಮೀನು ಇಷ್ಟು ದೊಡ್ಡದಾಗಿ ತಲೆನೇ ನೋಡಿದ ತಕ್ಷಣ ಅದು ಏನು ಇರ್ಬೋದು ಅನ್ನೋದೊಂದು ಇಮ್ಯಾಜಿನ್ ಆಯಿತು ನಮಗೆ. ಆಮೇಲೆ ಒಂದು ಕಪ್ಪೆ ಹಾಕೋದು, ಏಡಿ ಹಾಕೋದು ಇದು ಅಂತ ಯೋಚನೆ ಮಾಡ್ತಾಯಿದ್ರು. ಕಪ್ಪೆ ಹಾಕೋದು ಅಂತ ಒಳ್ಳೆಯದು ಅಂತ ಹೇಳಿ ಕಪ್ಪೆನ ಹಾಕಿ ಹಿಡಿದ್ವಿ. ಹಿಡಿದು ಅದು ನುಂಗಿ ಎಲ್ಲ ಸಿಕ್ಕಾಕೊಂತು. ಆಮೇಲೆ ಭಾಳ ಅದು ಅವಲು ಮೀನು ಗಾರ ತುಂಬ ಗಲಾಟೆ ಮಾಡುತ್ತೆ, ಎಳ್ಕೊಂಡು ಹೋಗುತ್ತೆ, ಏನೇನೋ ಮಾಡುತ್ತೆ ಎಲ್ಲ. ತೇಜಸ್ವಿ ಅದಕ್ಕೆ ಅನುಭವ ಇದ್ದಿದ್ದರಿಂದ ಅದನ್ನು ಆಡಿಸಿ ಬಿಟ್ಟು ಆಡಿಸಿ ಎಲ್ಲ ಸುಸ್ತು ಮಾಡಿದರು. ಅದನ್ನ ಸುಸ್ತು ಮಾಡಿಬಿಟ್ಟು ನನಗೆ ಪಕ್ಕಕ್ಕೆ ಹೋಗ್ಬಿಟ್ಟು ಅದನ್ನು ಹಿಡ್ಕೊಂಡು ನೀರೊಳಗೆ ಇಳಿದ್ರಾ? ನೀರಲ್ಲಿ ಸ್ವಲ್ಪ ನೀರಲ್ಲಿ. ಅವಾಗೆಲ್ಲ ಪ್ಯಾಂಟು ಬೀಟು ಎಲ್ಲ ನಮಗೆಲ್ಲ ನೀರೇ. ಅದರಲ್ಲೂ ಮೀನು ಕಂಡ ತಕ್ಷಣ ಎಲ್ಲ ಎಲ್ಲ ಮರ್ತೋಗುತ್ತೆ. ಸೊ ಅಲ್ಲಿ ಒಂದು ಜಾಬ್ ತೊಗೊಂಡು ಹೋದೆ. ಅದನ್ನು ಹಾಕಬೇಡಿ, ಆ ಕ್ಯೂರ್ಗಳಿಗೆ 2 ಬೆರಳನ್ನ ಹಾಕಿ ತಗೊಳ್ಳಿ ಅಂತ ಹೇಳಿದ್ರು. ಆಮೇಲೆ ನಾನು ಕಾದು ಸ್ವಲ್ಪ ಯೋಚನೆ ಮಾಡಿ ಆ ಕ್ಯೂರ್ಗೆ ಹಾಕಿ ಅದನ್ನು ತೆಗೆದ್ರೆ ಅದೂ ಒಂದು 7-8 kg ಗಾತ್ರದ ಅವಲು ಮೀನು. ಅದರ ಕಣ್ಣು ಅವೆಲ್ಲ ನೋಡಬೇಕಾಗಿತ್ತು ನೀವು. ಮೀನು ಹಿಡಿಯೋರಾದರೆ ಭಾಳ ಖುಷಿ ಮಾಡ್ತಾರೆ. ಆಮೇಲೆ ತೆಗೆದು ಈಚೆಗೆ ಬಂದೆ. ಅಲ್ಲಿ ಗಾಣ ತೆಗೆದ್ಬಿಟ್ಟು ವಾಪಸ್ ಬಿಟ್ಬಿಟ್ರು. ಇಲ್ಲ, ಅದು ಒಂದು ಅಲ್ಲ, ಅವಾಗ ನಿಮ್ಗೆ ಎಷ್ಟು ಸಿಟ್ಟು ಬಂದಿರ್ಬೋದು? ಸಿಟ್ಟು ಬಂದು ಸಿಕ್ಕಾಬಿಡೆ. ನಾನು ಮಾತಾಡಲಿಲ್ಲ ಸ್ವಲ್ಪ ಹೊತ್ತು ಅವ್ರಿಗೆ. ಯಾಕಂದ್ರೆ ಅವಾಗ ಬೇಟೆಗೆ ಅರ್ಥ ಇರಲ್ಲ. ಆಮೇಲೆ ಇನ್ನು ಒಂದು ಮುಂದಕ್ಕೆ ಹೋದ್ವಿ. ಒಂದು ನಾಗನಮಡು ಅಂತ ಒಂದು ಜಾಗ ಇದೆ ಸರ್. ಈಗ ಇಲ್ಲಿ ನೀವು ಹೇಳ್ತಾ ಇದ್ರಲ್ಲ, ಈಗ ಇವಾಗ ಹೊಸ್ದಾಗಿ ಮೀನು ಹಿಡಿಯೋದು ಕಲ್ತ್ಕೊಳ್ಳೋಕ್ಕೆ ಹೋಗೋ ಹುಡುಗರಿಗೆ ಅಥವಾ ಹೋಗ್ತಿರೋರಿಗೆ ಇದು ಹೇಳಿದ್ರೆ, ನಾವು ಕೂತ್ಕೊಂಡು ಹೇಳಿದ್ರೆ
ಈ ನನ್ನ ಮಕ್ಕಳು ಬರೀ ಸುಳ್ಳು ಹೇಳ್ತಾರೆ ಅಂತ ಅನ್ಸುತ್ತೆ. ಯಾಕಂದರೆ ಈಗ ಎಂಥದ್ದು ಇಲ್ಲ ಅಂತ ಹೇಳ್ತಾರೆ ಮೀನುಗಾರರೇ, ಏನು ಸಿಗ್ತಾ ಇಲ್ಲ, ಅವು ಎಂತೆಂಥದ್ದು ಬಿಟ್ಟಿದ್ದಾರೆ ಸರ್, ಅವು ಬೇರೆ ದೇಶದವು ಅವು ಸಿಗ್ತಾ ಬಿಟ್ಟರೆ ಯಾವೂ ಸಿಗಲ್ಲ ಅಂತ ಹೇಳ್ತಾರೆ. ಸರಿನೇ. ಈಗ ಈ ಕೆರೆಗಳದ್ದಿದಾವಲ್ಲ, ಈ ಕೆರೆಗಳದ್ದು ಈಗ ಈ ಕೆರೆಗಳು ಬತ್ತೋಗ್ತಿರೋದಿರ್ಬೋದು ಅಥವಾ ಕೆರೆಗಳು ಮಾಡ್ತಿರೋದು ಮತ್ತು ಅವುಗಳನ್ನ ರಿಜಿನ್ಯೂಯೇಟ್ ಮಾಡೋದು ಇವೆಲ್ಲ ಇದಾವಲ್ಲ, ಈ ಕಾಡಿನ ಪರಿಸರದಲ್ಲಿ ಒಟ್ಟಾರೆ ನಮ್ಮ ಈಗೇನು ಉಳ್ಕೊಂಡಿದೆ ಬಂಡೀಪುರ, ನಾಗರಹೊಳೆ, BRS ಏನೇನು 26 ಇದಾವಲ್ಲ, ಅವುಗಳಲ್ಲಿ ಏನು ಆಗ್ತಾ ಇರ್ಬೋದು ಇವುಗಳ ಕೆರೆಗಳು? ಅಲ್ಲ, ಒಟ್ಟಾರೆ ಈ ಕೆರೆ ಪರಿಸರ ಇದೆಯಲ್ಲ, ಕಾಡು ಅಂತಲ್ಲ, ಹೊರಗಡೆ ಕೂಡ ಒಂದು ಸತಿ ಏನಾಯ್ತು, ಈಗ ಕೆಲವು ವರ್ಷಗಳಿಂದ ಪೆಲಿಕಾನ್ ಹಕ್ಕಿ ಪಟ 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 ಸತ್ತೋದು. ಅದಕ್ಕೆ ಮುಂಚೆ ಈ ನಾಲೆ ನೀರೆಲ್ಲ ಕೆರೆಗೆ ಬಿಟ್ಟರು. ನಮಗೂ ಎಲ್ಲ ಅನಿಸ್ತು, ಪರವಾಗಿಲ್ಲ, ಒಳ್ಳೆ ಐಡಿಯಾ ಇದು, ಪಾಪ ಎಷ್ಟೋ ಜನ ಬಡ ರೈತರು, ಇದು ಒಣಭೂಮಿಯವರೆಲ್ಲ ಬದುಕುತ್ತಾರೆ ಅಂತ ಅನ್ಕೋತಿದ್ದೆ, ಗ್ರೇಟ್ ಅಂತ. ಬಟ್ ಇಡೀ ಪರಿಸರದ ಮೇಲೆ ಏನೆಲ್ಲ ಅದೊಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ ಅಂತ ನಮ್ಗೆ ಇಮ್ಯಾಜಿನ್ ಮಾಡ್ಕೊಳಕ್ಕಲ್ಲ. ಇದು ನದಿಲಿ ಮಾತ್ರ ಇದೆ. ಈಗ ಅದಾದಮೇಲೆ ಈ ಪೆಲಿಕಾನ್ ಸತ್ತೋಗ್ತಾ ಇತ್ತಲ್ಲ, ಯಾಕೆ ಸತ್ತೋಗ್ತಾ ಇದೆ? ಆ ಪೆಲಿಕಾನ್ ಅಂತ ಒಂದು ದೊಡ್ಡ ಅಕ್ಕಿ ಸರ್ ಇದೆ. ಸೊ ಯಾಕೆ ಸತ್ತೋಗ್ತಾ ಇದೆ ಅಂತ ಹುಡ್ಕೊಂಡು ಹೋದರೆ ಸೈಂಟಿಸ್ಟ್ಗಳು ಅದನ್ನ ಲ್ಯಾಬ್ಗೆಲ್ಲ ಕಳಿಸಿ ಕಡೆಯಲ್ಲಿ ಅವರು ನಿಮಿಟೋಡ್ ಲೋಡ್ ಜಾಸ್ತಿ ಆಗಿದೆ ಮೇಲೆ ಅಂತ ಹೇಳಿ, ಆ ನಿಮಿಟೋಡ್ಸು ಈ ಕೆರೆಗಳಲ್ಲಿ ಜಾಸ್ತಿ ಕಾಣಲ್ವಲ್ಲ ಅಂತ. ಅದು ನೋಡಿದ್ರೆ ಹರಿಯರ್ ನೀರಲ್ಲಿರೋದು ನಿಮಿಟೋಡ್ಸು, ಅದು ಕೆರೆಗೆ ಬಂದು ಸ್ಟ್ಯಾಗ್ನೆಂಟ್ ವಾಟ್ರಲ್ಲ, ಅವುಗಳು ನಂಬರ್ಸ್ ಜಾಸ್ತಿಯಾಗಿ ಅದು ಮೀನುಗಳಲ್ಲಿ ಸೇರಿಕೊಂಡು ಮೀನುಗಳ ಮೂಲಕ ಇವುಗಳ ಹೊಟ್ಟೆಗೆ ಹೋಗಿ ಅದರಿಂದಾಗಿ ಹಕ್ಕಿಗಳು ಸಾಯ್ತಾ ಇದ್ದಾವೆ. ಸಂಖ್ಯೆನೇ ಕಮ್ಮಿ. ನಾವು ಯಾವುದೋ ಕಾಲುವೆ ನೀರು ತುಂಬಿದ್ರೆ ಒಳ್ಳೆ ಕೆಲಸ ಮಾಡಿದ್ರು, ಎಂಥ ಬ್ಯೂಟಿಫುಲ್ ಐಡಿಯಾ ಮಾಡಿದ್ದಾರೆ ನಮ್ಮ ಚೀಫ್ ಮಿನಿಸ್ಟ್ರು ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಈ ಥರ ಒಂದಕ್ಕೊಂದು ಸಂಬಂಧ ಇರುತ್ತೆ. ನಾವು ಏನು ಅನ್ಕೋತೀವಿ, ಬರೀ ಕಾಡಿನ ಪರಿಸರ ಮಾತ್ರ ಒಂದು ಇಕೋಸಿಸ್ಟಮ್ಮು, ನಾವೆಲ್ಲ ಬುದ್ಧಿವಂತರು ದೂರ ನಿಂತ್ಕೊಂಡು ಅದನ್ನ ಚಿತ್ರ ಫಿಲಮ್ ಥರ ನೋಡೋದು ಅಂತ. ಬಟ್ ನಾವು ಯಾವುದೋ ಒಂದು ಕ್ಷಣದಲ್ಲಿ ಮನುಷ್ಯ ಈ ಜಲ ನೆಲ ಬದುಕು ಒಂದೇ ಆಗಿತ್ತಲ್ಲ, ನಾವು ಬಹುಶಃ ಈ ಕಳೆದ 3 ಲಕ್ಷ ವರ್ಷಗಳಲ್ಲೂ ಅದು ಒಂದೇ ಆಗಿತ್ತು. ಈಚೀಚೆಗೆ ಅವ್ರಿಗೆ ಕಳೆದ ಒಂದು 300, 400, 500 ವರ್ಷಗಳವರೆಗೂ ಈ ನೆಲ ಜಲ ಬದುಕು ಒಂದೇ ಆಗಿತ್ತು, ಸೆಪ್ರೇಟ್ ಆಗಿರಲಿಲ್ಲ. ಈಗ ನಿಧಾನಕ್ಕೆ ಹೇಳಿ ಸರ್. ನಮ್ಮೂರ ಹತ್ರ ಈ ವಾಟರ್ ಪ್ಯೂರಿಫೈಡ್ ವಾಟರ್ ಅಂತ ಇದು ಸಿವೇಜ್ ವಾಟರ್ನ ಆ ಕಡೆ ಬಿಡ್ತಾ ಇದ್ದಾರೆ. ನಮ್ಮೂರ ಹತ್ರ ರಾಜನಗುಂಟೆ, ತಿಮ್ಮಸಂದ್ರ, ತಿಂಡ್ಲು ಅಂತೆಲ್ಲ ಒಂದು ಕೆಲವು ಗ್ರಾಮಗಳು, ಅಲ್ಲೆಲ್ಲ ನಮ್ಮ ನೆಂಟರುಗಳಿದ್ದಾರೆ. ಅದು ಯಾವುದನ್ನು ನೀರನ್ನು ಹರಿಸಿ ಯಾವ ತರಕಾರಿಯನ್ನು ಬೆಳೆಯೋಕ್ಕಾಗೋದಿಲ್ಲ. ಅಲ್ಲಿನ ತೆಂಗಿನ ಮರಗಳೆಲ್ಲ ಒಣಗೋಗಿವೆ. ಅದನ್ನು ಯಾರಿಗೋ ಹೇಳಿದೆ ನಾನು, ಯಾರನ್ನಾದರೂ ಒಂದು ಕಳಿಸಿ ಅದನ್ನು ಏನಾಗ್ತಾ ಇದೆ ಅನ್ನೋದನ್ನಾದರೂ ಕಂಡುಹಿಡೀರಿ ಅಂತ ಹೇಳಿ. ಆ ಊರಲ್ಲಿ ಹಂಗೇ ಇದೆ, ಅದು ಅಲ್ಲಿ ನೀರು ಹೋಗ್ತಾ ಇದೆ, ನೀರು ಅಲ್ಲಿ ಎಲ್ಲ ತರಕಾರಿಗಳು ಬೆಳೆಯೋದು ಬಿಟ್ಟಿದ್ದಾರೆ, ತೆಂಗಿನ ಮರಗಳು ಸಾಯ್ತಾ ಇದೆ. ಸರ್, ಇನ್ನೊಂದು, ಈಗ ನಿಮ್ಮೂರಲ್ಲಿ ನಾವು ಕೆರೆ ಮೀನು ಬಗ್ಗೆನೇ ಇಷ್ಟೊಂದೆಲ್ಲ ಚರ್ಚೆ ಮಾಡಿದ್ವಲ್ಲ, ನಿಮ್ಮೂರ್ದು ಪರಿಸರ ಇತ್ತಲ್ಲ, ನಾನು ಮುಂಚೆ ಆರಂಭದಲ್ಲೇ ಕೇಳಿದೆ. ಈಗ ನಿಮಗೆ ನೀವು ಹೇಳಿದ್ದೆ ಸ್ವಲ್ಪ ಕುರುಚಲ್ ಕಾಡು ಆ ಥರದ್ದು, ನಿಮಗೆ ಕಾಡು ಪ್ರಾಣಿಗಳು ಅವೆಲ್ಲ ಇರಲಿಲ್ವಾ? ಕಾಡು ಪ್ರಾಣಿಗಳು ಅಂತಂದರೆ ನರಿ, ತೋಳ, ಕೆಲವು ಸಾರಿ ಚಿರತೆನೂ ಕಾಣಿಸಿದೆ. ತೋಳಗಳಿದ್ವು. ತೋಳುಗಳದ್ದು ಒಂದು ಒಳ್ಳೆ ಎಪಿಸೋಡ್ ಇದೆ. ಒಂದು ಸಾರಿ ಅವು ಕೆಲವು ಕುರಿಗಳನ್ನ ಕೊಂದ್ಬಿಟ್ಟಿರ್ತವೆ, ಊರಿಗೆ ಬಂದು ಕುರಿಗಳನ್ನ ಕೊಂದಿರ್ತವೆ. ಅದು ನಮ್ಮೂರ ಪಕ್ಕ ಒಂದು ಪ್ಲ್ಯಾಂಟೇಷನ್ ಅಂತ ಇದೆ, ಅಲ್ಲಿ ಕುರಿಗಳು ಎಲ್ಲ ಮೇಯಕ್ಕೆ ಹೋಗ್ತವೆ. ಅಲ್ಲಿ ತೋಳುಗಳು ಬಂದು ಇದನ್ನು ಮಾಡಿದ್ವು, ಕುರಿಗಳನ್ನ ಕೊಂದಿದ್ವು. ಅವನು ಯಾರೋ ಒಬ್ಬ ತಲೆ ಕೆಟ್ಟವನು ಅದಕ್ಕೆ ಹೋಗಿ ಒಂದು ವಿಷ ಹಾಕಿ ಆ ಕುರಿಗಳನ್ನ ಬಂದು ತಿನ್ನುತ್ತೆ ರಾತ್ರಿ ಅಂತ ಹೇಳಿ ಅದಕ್ಕೆ ವಿಷ ಹಾಕಿ ಎಲ್ಲ ಹಾಕಿ ಬಂದಿರ್ತಾನೆ. ಆಮೇಲೆ ಆ ವಿಷ ಆಗಿದ್ದ ಕುರಿಗಳನ್ನು ರಾತ್ರಿ ತೋಳವೂ ಬಂದು ತಿಂದಿದೆ. ರಣಹದ್ದುಗಳು, ಆವಾಗ ನಮ್ಮೂರಲ್ಲಿ ತುಂಬ ರಣಹದ್ದುಗಳು ಇರ್ತಾಯಿದ್ವು. ರಣಹದ್ದುಗಳು ಎಲ್ಲ ತಿಂದು ಅವು ಎಲ್ಲ ಸತ್ತು
ಊರಿನ ಎಲ್ಲ ಬಾವಿಗಳಲ್ಲೂ ಅವು ಹಿಂಗೆ ರೆಕ್ಕೆಗಳನ್ನು ಹರಡಿಕೊಂಡು ಬಿದ್ದು ಅವ ಅವ ಆ ಬಾವಿಗಳಿಂದ ನೀರು ತಗೊಳಂಗೆ ಅಲ್ವಲ್ಲ, ಅಕ್ಕಿ ಸತ್ತೋಗಿದೆ ಅಂತ, ಇದು ವಿಷ ತಿಂದ್ಬಿಟ್ಟು ಸತ್ತೋಗಿದೆ ಅಂತ ಒಂಥರ ನಂಬಿಕೆ. ಆದ್ದರಿಂದ ಊರಿನವರೆಲ್ಲ ಸೇರಿ ಅವನಿಗೆ ಚೀಮಾರಿ ಹಾಕಿ ಇದೆಲ್ಲ ನಡೀತು. ಆ ಜಿಂಕೆಗಳು ಸ್ವಲ್ಪ ಇದ್ವು, ಜಿಂಕೆಗಳು ಎಲ್ಲ ಹೊಡ್ಕೊಂಡು ತಿಂದರು ಅಷ್ಟೇ. ಸೊ ಈಗೇನು ಉಳಿದಿಲ್ಲ. ಈಗೇನು ಉಳಿದಿಲ್ಲ. ಉಳಿದಿರೋದು ಹೆಸರುಗಟ್ಟದ ಕೆರೆ ಸುತ್ತಮುತ್ತ ಇರುವ ಗ್ರಾಸ್ ಫಾರಮ್ಮು ಮಾತ್ರ. ಹುಲ್ ಮಾತ್ರ. ಸರಿ ನಾನು ಈಗ ಇದು ಒಂದು ರೀತಿ, ಈಗ ಶ್ರೀರಾಮನ್ ಹೇಳಿದ್ದು ಒಂದು ರೀತಿ ಸಂಘರ್ಷ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂದು ರೀತಿಯೇ ಕಾನ್ಫ್ಲಿಕ್ಟೇ ಅದು ಅಲ್ವಾ? ಸೊ ಈಗ ಪ್ರೆಸೆಂಟ್ ಕಾಂಟೆಕ್ಸ್ಟಲ್ಲಿ ಅಲ್ಲ, ನನಗದು ಭಾಳ ಆ ಕನೆಕ್ಷನ್ ನೋಡು, ಯಾವುದೋ ಆಫ್ರಿಕಾ ಕತೆ ಕೇಳ್ದಂಗೆ ಆಯ್ತು ನನಗೆ. ಇದಕ್ಕೆ ವಿಷ ಹಾಕಿ ಅದು ಸತ್ತೋಗಿ, ಅದ್ರ ಸುತ್ತಮುತ್ತಲ ಬೇರೆವೆಲ್ಲ ಸತ್ತೋಗಿ, ಅದನ್ನ ತಿಂದು ಹದ್ದುಗಳು ಸತ್ತೋಗಿ, ಅದು ರಣಹದ್ದುಗಳು ಸತ್ತೋಗಿ, ಅವು ಬಂದು ಕೆರೆಗೆ ಬಿದ್ದು ಜನಕ್ಕೆ ಎಫೆಕ್ಟ್ ಆದಾಗ ಮಾತ್ರ ಗೊತ್ತಾಗಿದೆ ನೋಡೋದು. ಹೌದೌದು. ಅದೇ ಥರ ಬಹುಶಃ ನಮ್ದು ಇಡೀ ಪ್ರಪಂಚದಲ್ಲಿ ಇದು ಹಿಂಗೆ ಸುತ್ತಿಗೆಂಬಂದು ನಮಗೆ ಬಂದಾಗ ಮಾತ್ರ ಗೊತ್ತಾಗೋದು. ನಾವು ಉಣಿಸ್ತಾ ಇರೋ ವಿಷ ನಮಗೆ ಬರೋ ತನಕ ಗೊತ್ತಾಗಲ್ಲ. ಇಟ್ ಈಸ್ ದ ಬ್ಯೂಟಿಫುಲ್ ಮೆಟಫರ್ ನನಗೆ ನೀವು ಹೇಳಿದ ಕತೆ. ಹಾಕಪ್ಪ. ಸೊ ಆಮೇಲೆ ಈಗ ನಮಗೆ ಬಂದು ನಮ್ಮ ನೆಲದಲ್ಲಿ ಈ ಜ್ಞಾನದ ಕೊರತೆ ಇದೆ ಒಟ್ಟಾರೆಯಾಗಿ. ಈಗ ತೋಳೆಗಳೇ ಇದ್ದಾವಲ್ಲ, ಅವು ಇಡೀ ಪ್ರಪಂಚದಾದ್ಯಂತ ಕಂಡ್ರೂ ಒಂದು ಅಧ್ಯಯನ ಹೇಳುತ್ತೆ, ಅವು ಈ ನಮ್ಮ ಭಾರತದಲ್ಲಿ ಕೇಂದ್ರ ಸೆಂಟ್ರಲ್ ಇಂಡಿಯಾಲಿ ಡೆಕ್ಕನ್ ಪ್ಲಾಟು ಇಲ್ಲಿಂದ ಅವು ಹುಟ್ಟಿ ಹೋಗಿದ್ದಂಥ ಎಲ್ಲ ಕಡೆಗೂ. ಅಷ್ಟು ಇಂಪಾರ್ಟೆಂಟ್ ಸ್ಪೀಸಿ ಅದು ಉಲ್ಫ್. ಇವತ್ತು ಈಗ ನೀವು ವಿಷ ಹಾಕಿದ್ರಲ್ಲ, ಜಸ್ಟ್ ಅವು ದೇ ಆರ್ ಸ್ಟ್ರಗ್ಲಿಂಗ್ ಹಾರ್ಡ್ ಟು ಥ್ರೈವ್, ಎಲ್ಲೋ ಒಂದೊಂದು ಈ ಥರ ಪರಿಸ್ಥಿತಿ ಇದೆ. ಸರ್, ನಾನು ಇದೇ ರೀತಿ ಸಂಘರ್ಷಕ್ಕೆ ಸಂಬಂಧಪಟ್ಟಂಗೆ ನಾವು ಮಾತಾಡೋದಾದರೆ, ಈಗ ಈ ಕೆರೆಗಳು ಕಾಡಲ್ಲಿ ಅಲ್ಲಿ ಇಲ್ಲಿ ಎಲ್ಲನೂ ಕೆರೆಗಳು ಆರ್ಟಿಫಿಷಿಯಲಾಗಿ ಮಾಡೋದು ಇವೆಲ್ಲ ಇದಾವಲ್ಲ, ಸೊ ಅವುಗಳ ಇಂಪ್ಯಾಕ್ಟ್ ಏನಿರ್ಬೋದು ಅಂತ ನಿನ್ನ ಲೆಕ್ಕ ಒಂದು ಇಡೀ ಒಂದು ಜೀವ ಪರಿಸರದ ಬಗ್ಗೆ? ಬಹುಶಃ ಈಗ ಒಂದು 50-60 ವರ್ಷಗಳ ಹಿಂದೆ ಹುಲಿ ಸಂಖ್ಯೆ ತೀರ ಕಡಿಮೆ ಆಗಿದೆ, ಹುಲಿ ಉಳಿಸ್ಬೇಕಂತ ಸರ್ಕಾರ ಒಂದು ನಿರ್ಧಾರ ತಗೋತು. ಇಟ್ಸ್ ಅನ್ ಅಮೇಝಿಂಗ್ ಡಿಸಿಷನ್. ಯಾಕೆಂದರೆ ಆವಾಗ ನಮಗೆ ಜನಸಂಖ್ಯೆ, ಬಡತನ, ನಿರುದ್ಯೋಗ ಸಮಸ್ಯೆಗಳು ಎಷ್ಟಿದ್ವು ಅಂದರೆ ಅದು ಬಿಟ್ಟು ಪರಿಸರದ ಬಗ್ಗೆ ಯೋಚನೆ ಮಾಡೋದು ಒಂದು ದೊಡ್ಡ ರೆವಲ್ಯೂಷನರಿ ಥಾಟ್ ಪ್ರೊಸೆಸ್. ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದು ಎಲ್ಲ ದೊಡ್ಡ ವಿಷಯ. ಬಟ್ ಅವಾಗ ಏನಾಗೋಯ್ತು, ಸಡನ್ನಾಗಿ ಅರ್ಥ ನಾವು ಎಷ್ಟು ಅರ್ಥೈಸ್ಕೊಂಡಿದ್ವಿ ಅದನ್ನ ಅಂದರೆ ಹುಲಿ ಸಂಖ್ಯೆ ಜಾಸ್ತಿ ಮಾಡಬೇಕು ಅಂತ. ಹುಲಿ ಸಂಖ್ಯೆ ಜಾಸ್ತಿ ಮಾಡಬೇಕಂದ್ರೆ ಏನು ಮಾಡಬೇಕು? ಜಿಂಕೆ, ಹಂದಿ, ಆ ಥರ ಬೇಟೆ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಮಾಡಬೇಕು. ಅವುಗಳ ಸಂಖ್ಯೆ ಜಾಸ್ತಿ ಮಾಡಬೇಕಂದ್ರೆ ಏನು ಮಾಡಬೇಕು? ಎಲ್ಲ ಕಡೆ ಕೆರೆ ತೋಡಬೇಕು. ಸೊ ಅದೇ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಎಲ್ಲ ಪ್ರೊಟೆಕ್ಟೆಡ್ ಫಾರೆಸ್ಟಲ್ಲೂ ಕಂಡಾಬಿಟ್ಟೆ ಕೆರೆ ತೋಡಿದ್ವಿ. ಬಟ್ ನಾವು ಹುಲಿ ರಕ್ಷಣೆ ಮಾಡೋದ್ರ ಮೂಲಕ ಒಂದು ಇಡೀ ಜೀವ ಪರಿಸರನ, ಒಂದು ಇಡೀ ಇಕೋಸಿಸ್ಟಮ್ನ ಉಳಿಸ್ಕೋಬೋದು ಅನ್ನೋ ಕಾನ್ಸೆಪ್ಟ್ ಇತ್ತಲ್ಲ ಅದ್ರ ಹಿಂದೆ, ಅದು ಅರ್ಥ ಆಗಿರಲ್ಲ. ಬಹುಶಃ ಅವಾಗಿನ ಪರಿಸ್ಥಿತಿಲಿ ಬರೀ ಹುಲಿ ಉಳಿಸ್ಬೇಕಂತ ಹೊರಟಿದ್ದೇ ದೊಡ್ಡ ವಿಷಯ, ನಾನು ಡಿನೇಯೇ ಮಾಡಲ್ಲ. ಬಟ್ ಅವಾಗ ಇಡೀ ಜೀವ ಪರಿಸರನ ಉಳಿಸ್ಕೊಂಡ್ರೆ ಹುಲಿ ಉಳಿಸ್ಕೋಬೋದು, ಅಥವಾ ಹುಲಿ ಉಳಿಸ್ಕೊಂಡ್ರೆ ಇಡೀ ಜೀವ ಪರಿಸರ ಉಳಿಯುತ್ತೆ ಅನ್ನೋ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ. ಸೊ ಹಂಗಾಗಿ ನಾವು ಇಂಟ್ರಾಕ್ಷನ್ ಆ್ಯಂಡ್ ಇಂಟರ್ಪ್ಲೇ ಅಂತ ಹೇಳ್ತೀವಿ. ಬೇರೆ ಬೇರೆ ಸ್ಪೀಸಿಗಳ ಮಧ್ಯೆ 26 ಇಂಟರ್ಪ್ಲೇ ಇರುತ್ತೆ. ಸೊ ನಾವು ಅದನ್ನೆಲ್ಲ ಮರೆತುಬಿಟ್ಟು ಬರೀ ಹುಲಿ ಜಿಂಕೆಗೆ ಫೋಕಸ್ ಮಾಡಿದ್ವಲ್ಲ, ಅವಾಗೇನಾಯಿತು, ಈ ಕೆಲವೇ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಯಿತು. ನಾವು ಹೆಂಗೆ ಕೆಲವು ಪ್ರಾಣಿಗಳಿಗೆ ಮಾತ್ರ ನೀವು ಫೆಸಿಲಿಟೇಟ್ ಮಾಡ್ತಿದ್ದಂಗೆ ಅವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಓವರಾಲ್ ಎಲ್ಲ ಇಕೋಸಿಸ್ಟಮ್ ಮೇಲೆ. ಬಟ್ ಆ ಪ್ರಾಣಿಗಳ ಮಾತ್ರ ಸಂಖ್ಯೆ ಜಾಸ್ತಿಯಾಗಿ ಬಹುಶಃ ಇವತ್ತಿನ ಕಾನ್ಫ್ಲಿಕ್ಟ್ ಜಾಸ್ತಿ ಆಗಿರೋದು ಈ ಕಾಡು ಸುತ್ತಲ ಎಲ್ಲ ಥರ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಲ್ಲ, ಹುಲಿ, ಚಿರತೆ, ಆನೆ ಎಲ್ಲದೂ ಪ್ರಾಬ್ಲಮ್ ಆಗ್ತದೆ. ಸೊ ಅದು ಒನ್ ಆಫ್ ದ ರೀಸನ್. ಅದು ಬಿಟ್ಟರೆ ಇನ್ನೊಂದು ರೀಸನ್ ಅಂದರೆ ಕೆರೆಗಳು ನಾವು ತೋಡ್ಕೊಂಡು ಬಂದಿದ್ದೀವಲ್ಲ ಕಳೆದ 50-60 ವರ್ಷಗಳಿಂದ. ಕಳೆದ ಇತ್ತೀಚೆಗೆ ಭಾಳ ಜಾಸ್ತಿ ಆಗಿದೆ, ಒಂದು 15-20 ವರ್ಷಗಳಿಂದ. ಸರಿ, ಅದು ಹಾರ್ಶ್ ಆಗೋದು ಜಾಸ್ತಿ ಹೇಳ್ಕೊಂಡು ಹೋದರೆ. ಬಟ್ ಒಂದು ಇಗ್ನೋರೆನ್ಸಿಂದ ಮಾಡೋದು, ಇನ್ನೊಂದು ಗ್ರೀಡಿಂದ ಮಾಡೋದು. ಒಟ್ಟಾರೆ ಕೆರೆಗಳ ಸಂಖ್ಯೆ ನಿಮಗೆ ಬಿಲೀವ್ ಮಾಡೋಕ್ಕಲ್ಲ ಅಷ್ಟಿದ್ದ ಒಳಗಡೆ. ಆಮೇಲೆ ಈಚೀಚೆಗೆ ಏನಾಗ್ತಿದೆ ಅಂದರೆ ಈ ಫೇಸ್ಬುಕ್ ಪ್ರೆಷರ್ ಜಾಸ್ತಿ ಆಗಿದೆ. ನೀವೇನಾರು ಆಗ್ತಿದ್ದಂಗೆ ಅದಕ್ಕೆ ಆಹಾರ ಹಾಕಿ, ನೀರು ಹಾಕಿ ಅಂತ. ಇವು ನಾವು ಮನುಷ್ಯ ಹುಟ್ಟು 3 ಲಕ್ಷ ವರ್ಷ ಆಯಿತು. ಈ ಪ್ರಾಣಿಗಳೆಲ್ಲ ಮಿಲಿಯನ್ಸ್ ಆಫ್ ಇಯರ್ಸಿಂದ ಇದ್ದಾವೆ. ಅವು
ಅವಕ್ಕೆ ಬೇಕಾದ ವಾಟರ್ ಸೋರ್ಸ್ ಸುತ್ತಲ ಒಂದು ಇಕೋಸಿಸ್ಟಮ್ ಒಳಗಡೆ ಎಷ್ಟು ಪ್ರಾಣಿಗಳಿರ್ಬೋದೋ ಅಷ್ಟೇ ಇದ್ದಾವೆ. ಈಗ ನಾವು ಆರ್ಟಿಫಿಷಿಯಲ್ ಆಗಿ ಜಾಸ್ತಿ ಮಾಡಿದರೆ ಅನಾವಶ್ಯಕವಾಗಿ ನಮಗೂ ತೊಂದರೆ ಆಗುತ್ತೆ. ಆಮೇಲೆ ಮನುಷ್ಯ ಯಾವಾಗ ನಾನು ಜೀವ ಪರಿಸರದ ಒಂದು ಭಾಗ ಅನ್ನೋದು ಮರ್ತುಬಿಟ್ಟ, ನಾನೇ ಸೆಪ್ರೇಟು, ನಾನು ಗಾಡ್ ರೋಲ್ ತೊಗೊಬಿಟ್ಟು ದೇವ್ರ ರೋಲ್ ತೊಗೋತಿದ್ದಂಗೆ ಇವೆಲ್ಲ ಅವಾಂತರಗಳು ಆಗಲೇಬೇಕಿತ್ತು. ಅದು ಬಿಟ್ಟು ಈ ಪ್ಲ್ಯಾನೆಟ್ ಅನ್ನೋದು ಒಂದು ಫೈನೈಟ್ ಪ್ಲ್ಯಾನೆಟ್. ಯು ಕಾಂಟ್ ಪರ್ಸ್ಯೂ ಇನ್ಫೈನೈಟ್ ಗ್ರೋತ್. ವಾಟ್ ಇಸ್ ದ ಗ್ರೋತ್, ವಾಟ್ ಇಸ್ ದ ಡೆವಲಪ್ಮೆಂಟ್, ಎಲ್ಲನೂ ರೀಡಿಫೈನ್ ಮಾಡಬೇಕು. ಸೊ ಒಂದು ಮಿತಿಯಿರ ಪ್ಲ್ಯಾನೆಟ್ ಒಳಗಡೆ ನಾವು ಮಿತಿಯೇ ಇಲ್ಲದ ಎಲ್ಲೇ ಇಲ್ಲದ ಒಂದು ಡೆವಲಪ್ಮೆಂಟ್ನ ಪರ್ಸ್ಯೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇಟ್ಸ್ ಎ ಬಿಗ್ಗರ್ ಟ್ರೂತ್, ಇಟ್ ಇಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ನಿಮ್ಮದು ತೋಳದ ಕಥೆ ಹೇಳಿದ್ರಲ್ಲ, ಆ ಥರದ ಒಂದು ವಿಷಯ ನಮ್ಮ ಬುಡಕ್ಕೆ ಸುತ್ಕೊಂಡು ಬಂದಾಗ ಮಾತ್ರ ನಮಗೆ ಅರ್ಥ ಆಯಿತು. ಸೊ ಫಂಟಾಸ್ಟಿಕ್ ಸರ್. ಇವಾಗ ನಾವು ಈ ಕಾರ್ಯಕ್ರಮ ಮುಗಿಸೋಣ. ನಿಮಗೆ ಧನ್ಯವಾದಗಳು. ನೀವು ಹೇಳ್ತಾ ಇದ್ರಲ್ಲ, ಯಾವುದು ಕೆರೆಗಳ ಹೆಸರುಗಳು, ಹಳ್ಳಿ, ಊರು, ಮೀನು ಹೆಸರುಗಳು, ಒಂದು ರೀತಿ ನನಗೆ ಲಾವಣಿ ಥರ ಕೇಳ್ತಾ ಇತ್ತು ಅದಿವತ್ತು. ನಿಜವಾಗ್ಲೂ ಐ ಲವ್ಡ್ ಇಟ್. ಸೊ ನೀವು ಬಿಡು ಮಾಡಿಕೊಂಡು ನಮ್ಮ ಜೊತೆ ನೀವು ಇಷ್ಟು ಸಮಯ ಕಳೆದಿದ್ದೀರಾ. ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ತೇಜಸ್ವಿಯವರ ಒಡನಾಡಿ, ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರು ಹಾಗೂ ಹಿರಿಯರಾದ ಪ್ರೊಫೆಸರ್ BN ಶ್ರೀರಾಮ್. ಇವರೊಂದಿಗೆ ಪಾಲ್ಗೊಂಡಿದ್ದವರು ಖ್ಯಾತ ವನ್ಯಜೀವಿ ಚಿತ್ರ ನಿರ್ಮಾಪಕರುಗಳಾದ ಕೃಪಾಕರ್ ಹಾಗೂ ಸೇನಾನಿ. ಇದಾಗಿತ್ತು ಇಂದಿನ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿನ ಕಾಡಿನಲ್ಲಿನ ಕಥೆಗಳು ಕಾರ್ಯಕ್ರಮ.